ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ತಾಮ್ ಒಂದೇ ಗುರು ಪರಂಪರಾ. ನಾವು ನಿನ್ನೆ ದಿವಸ ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಅನ್ನುವಂತ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ವಿ. ಈ ಅಧ್ಯಾಯ ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭ ಆಗ್ತದ ಮೇಲೆ ಇಲ್ಲಿ ಏನು ಅಂತಂದ್ರೆ 7ನೇ ಅಧ್ಯಾಯದ ಕೊನೆಯಲ್ಲಿ ಏನು ಭಗವಂತ ಪಾರಿಭಾಷಿಕ ಶಬ್ದಗಳನ್ನು ಇಟ್ಟ ಅದು ಕನ್ಫ್ಯೂಸ್ ಆಗಿರ್ತದೆ ಯಾರಿಗೆ? ಕೃಷ್ಣಗೆ. ನಾನು ಹಿಂದೆ ಹೇಳಿದ್ ನಿಮ್ಗೆ ನೆನಪಿರ್ಬಹುದು, ಯುದ್ಧದಲ್ಲಿ ಹಾವಿನ ಅತಸ್ಮಿತ್ ಅರ್ಥ ಬುದ್ಧಿ ಅನ್ನೋದು ಭ್ರಮೆ ಏನದ, ಆ ಭ್ರಮೆಗೆ ಹಗ್ಗವನ್ನಾಗಿ ನೋಡ್ಲಿಲ್ಲ, ಹಗ್ಗವನ್ನ ಹಾಮಾಗಿ ನೋಡಿದ್ರು ಕೆಲವು ಮಂದಿ ಹಾಮಾಗಿ ನೋಡ್ಲಿಲ್ಲ. ಕೆಲವು ಮಂದಿ ಏನ್ ಮಾಡಿದ್ರು, ಜಲಧಾರೆ, ಕೆಲವು ಮಂದಿ ಭೂಮಿಯಲ್ಲಿ ಬಿರುಕು, ಕೆಲವು ಮಂದಿ ಪೂಮಾಲೆ, ಕೆಲವು ಮಂದಿ ಕಟ್ಟಿಗೆ, ಹಿಂಗೆಲ್ಲ ಅರ್ಥ ಮಾಡಿದ್ರಲ್ಲ. ಹಂಗ ಇಲ್ಲಿ 5 ಭಾವಗಳು ಭ್ರಮೆ ಅದಾವ, ಒಂದು ಮಾತ್ರ ಯಥಾರ್ಥದ. ಹಗ್ಗವನ್ನ ಹಗ್ಗವಾಗಿ ನೋಡಿದ್ದು ಏನದ, ಅದು ಬ್ರಹ್ಮ. ಆ ಬ್ರಹ್ಮ ಏನೈತಿ ಅದರ ಸ್ವರೂಪವೇ ಬ್ರಹ್ಮ. ಕಿಂ ತದ್ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅಧಿಯಜ್ಞ ಅಂದ್ರೆ ಏನು, ಅಧಿದೈವ ಅಂದ್ರೆ ಏನು, ಪ್ರಶ್ನೆ ಒಂದಿಗೆ ಅಂತ್ಯಕಾಲದಲ್ಲಿ ನಿನ್ನನ್ನು ಹೇಗೆ ತಿಳಿಯುತ್ತಾರೆ ಅಂತ ಒಂದು ಪ್ರಶ್ನೆ ಹಾಕ್ಯಾರ. 7 ಪ್ರಶ್ನೆಗಳನ್ನು ಹಾಕಿದ್ದಕ್ಕೆ ಅಭಿಪ್ರಾಯ ಆಗತ್ತ ಭಗವಂತ. ಶ್ರೀ ಭಗವಾನ್ ಉವಾಚ 3ನೇ ಅಧ್ಯಾಯ 3ನೇ ಶ್ಲೋಕ. ಅಕ್ಷರಂ ಬ್ರಹ್ಮ ಕ್ಲಾಸ್. ಒಂದೇದು ಬ್ರಹ್ಮ ಅಂದ್ರೆ ಏನು, ಅಕ್ಷರಂ. ಹಗ್ಗದಲ್ಲಿ ಹಗ್ಗ ಅನ್ನುವಂತ ಜ್ಞಾನ ಏನದು, ಅದು ಅಕ್ಷರಂ ಬ್ರಹ್ಮ. ಮುಂಡಕ ಉಪನಿಷತ್ತು ನಾವು ಓದಿದವರಿಗೆ ಅಕ್ಷರಂ, ಅಕ್ಷರರಹಿತವಾಗಿದ್ದು ಯಾವುದು ನಾಶವಾಗುವುದಿಲ್ಲವೋ, ಯಾವುದು ಬದಲಾವಣೆ ಆಗುವುದಿಲ್ಲವೋ, ಯಾವುದು ವ್ಯಾಪಕವಾಗಿದೆಯೋ, ಯಾವುದು ನಿತ್ಯವಾಗಿದೆಯೋ, ಯಾವ ಆನಂದ ರೂಪವಾಗಿದೆಯೋ ಅದು ಬ್ರಹ್ಮ. ಹಗ್ಗದಲ್ಲೇ ಹಗ್ಗ ಎಂಬ ಭಾವ ಏನದ, ಇದು ಬ್ರಹ್ಮ. ಅಕ್ಷರಂ ಬ್ರಹ್ಮ ಅಂತ ಹೇಳಿ. ಇನ್ನು 5 ಭ್ರಮೆಗಳನ್ನ ನೋಡ್ರಿ. ಅವೆಲ್ಲವೂ ಇವೆಲ್ಲ ಭ್ರಮೆಗಳು. ಯಾವಿದು? ಅಕ್ಷರಂ ಬ್ರಹ್ಮ ಅಂದಾಗ ಪರಮಂ ಸ್ವಭಾವ ಅಧ್ಯಾತ್ಮಂ ಇತಿ ಉಚ್ಯತೆ. ಇದು ಅಧ್ಯಾತ್ಮ ಅನ್ನುವಂಥದ್ದು ಏನದ, ಅದು ಹಗ್ಗದಲ್ಲಿ ಹಾಮಿನ ಭಾವನೆ, ಭ್ರಮೆ. ಅಧ್ಯಾತ್ಮ ಅಂದ್ರೆ ನಾನು ಅಂತ ಹೇಳ್ತೀವಿ, ಅದು ಭ್ರಮೆ. ಭೂತ ಭಾವೋತ್ಕರ, ಭೂತಗಳನ್ನು ಉಂಟು ಮಾಡುವಂತ ಯಾವ ತ್ಯಾಗವಿದೆಯೋ, ಆ ಸೃಷ್ಟಿಯ ರಚನಾ ರೂಪಿ ಕ್ರಿಯೆ ಏನಿದೆಯೋ ಅದಕ್ಕೆ ಕರ್ಮ ಅಂತ ಹೇಳಿದ್ರು. ಉತ್ಪತ್ತಿ ನಾಶ ಧರ್ಮಗಳ ಎಲ್ಲ ಪದಾರ್ಥಗಳು ಅಧಿಭೂತವಾಗಿವೆ. ತನ್ನನ್ನು ಬಿಟ್ಟು ನಾನು ಏನಂತಾನ ಅದು ಅಧ್ಯಾತ್ಮ. ನಾನು ಬಿಟ್ಟು ಏನಂತ ಉಳಿದದ್ದೆಲ್ಲ ಅದು ಏನೈತಿ, ಅಧಿಭೂತ. ಮತ್ತ ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ ಹಿರಣ್ಯಗರ್ಭ ಹಿರಣ್ಯಮಯ ಸ್ವರೂಪ ಏನದಾನ ಅವ ಅಧಿದೈವ. ಅರ್ಜುನನೇ ಈ ಶರೀರದಲ್ಲಿ ವಾಸುದೇವನಾದ ನಾನೇ ಅಂತರ್ಯಾಮಿ ಅನ್ನೋದು ಅಧಿಯಜ್ಞನಾಗಿದ್ದೇನೆ. ಅಧಿಯಜ್ಞ ಹಿಂಗ ಸಂಕ್ಷಿಪ್ತ ಹೇಳ್ತಾನ. ಮತ್ತೆ ವಿಸ್ತಾರವಾಗಿ ಭಗವಂತ ಹೇಳವಲ್ಲ. ನಿನ್ನೆ ದುಂಡಪ್ಪರು ಏನಾಗತ್ತಿದ್ರು, ಒಂದ್ ಸ್ವಲ್ಪ ಬಿಟ್ಟಿದ್ರು. ಏನಂತ ಹೇಳತ್ತಿದ್ರು ಅಂದ್ರೆ ಆ ಪೆರ ಇನ್ನು ಮೂರ್ತಿಯನ್ನು ನೋಡಿ. Krishna said Bhuta Bhava means insistence of living beings. Means that which brings about. The Bhuta Bhava Karaha means that which brings about the existence of every living being. ಈ ಜೀವಿಗಳನ್ನು ಉತ್ಪತ್ತಿ ಮಾಡುವಂತದ್ದು ಏನೈತಲ್ಲ, ಅದಕ್ಕೆ ಏನಂದ್ರು ಭೂತ ಭಾವ ಅಂದ್ರು. Not only humans. A mosquito is there with a mosquito body because of what? It's karma. ಆಗ್ಬೇಕಂದ್ರೆ ಒಂದು ಕಾರಣ ಏನು? ಪರಮಾತ್ಮ ಅಲ್ಲ. ಅದಕ್ಕೆ ಕಾರಣ ಆ ಜೀವಿಯ ಪ್ರಾರಬ್ಧ, ಮಾಡಿದ ಕರ್ಮ. ಅದಕ್ಕೇನಂತಾರ? ಕರ್ಮ ಅಂತಾರೆ. ಆ ಮಾಡಿದ ಕರ್ಮ ಏನೈತಿ, ಯಾವ ಕರ್ಮದಿಂದ ಇದು ಉತ್ಪತ್ತಿ ಆಗೈತಿ, ಆ ಜೀವಿ ಆಗೈತಲ್ಲ, ಅದು
ಅದು ಕರ್ಮ. Not only my karma determines my body, it also determines by parentage. ನಾನು ಇಂಥ ಶರೀರ ಅನ್ನೋದು ನನ್ನ ಕೈಯಾಗಲ್ಲ, ಇಂಥ ತಂದೆ ಇಂಥ ತಾಯಿ ಹೊಟ್ಟೆ ಹುಟ್ಟಬೇಕನ್ನೋದು ಕೂಡ ಅದು ನನ್ನ ಕರ್ಮವೇ ಕಾರಣ ಆಗಿದೆ. ಪೇರೆಂಟೇಜ್ ಅಂದ್ರೆ ಏನು? ಯಾವ ತಾಯಿ ತಂದೆ ಹೊಟ್ಟೆ ನಾ ಹುಟ್ಟಬೇಕನ್ನುವಂತಹದ್ದು, ಯಾವ ಸಂತತಿ ನಾನಾಗಬೇಕು ಅನ್ನುವಂಥದ್ದು ಹೇಳುವಂತದ್ದು ಕರ್ಮವೇ. Why I should get such and such parents, wonderful parents, terrible parents, and why I should get such and such brothers and sisters, my karma. ಇಂಥ ತಾಯಿ ತಂದೆ ಆಗ್ಬೇಕು, ನಾ ಹೊಟ್ಟೆಗೆ ಹುಟ್ಟಬೇಕು, ಯಾಕಂದ್ರೆ ನನ್ನ ಕರ್ಮವೇ ಕಾರಣ. ಇಂಥ ಬಂಧು ಬಾಂಧವರು ಹೊಟ್ಟೆಗೆ ನಾವು ಹುಟ್ಟಬೇಕು, ಅವ್ರ ಹಿಂದೆ ಮುಂದೆ ನಾನು ಹುಟ್ಟಿ ಬರ್ಬೇಕು ಅನ್ನುವಂಥದ್ದು ಏನು ಕರ್ಮವೇ ಕಾರಣ. And why I should be born in India, it is also my karma. ಇಂಡಿಯಾದಾಗ ಹುಟ್ಟುದೇನು ಪುಣ್ಯನ ಪಾಪನೋ ಅದು ನಿಮಗ್ ಬಿಟ್ಟಿದ್ದು ವಿಚಾರ. ಬಟ್ ಕರ್ಮ, ಐ ಡು ನಾಟ್ ವಾಂಟ್ ಟು ಸೇ ಗುಡ್ ಆರ್ ಬ್ಯಾಡ್. ಭಾರತದಾಗ ಹುಟ್ಟಿದ್ದು ಚಲೋ ಕೆಟ್ಟ ನಾ ಹೇಳೋದಿಲ್ಲ ಅಂತಾರ. ದೇರ್ ಆರ್ ಪೀಪಲ್ ಹೂ ಥಿಂಕ್ ಇಟ್ ಇಸ್ ಬ್ಯಾಡ್ ಕರ್ಮ, ದೇರ್ ಆರ್ ಪೀಪಲ್ ಹೂ ಥಿಂಕ್ ಇಟ್ ಇಸ್ ಗುಡ್ ಕರ್ಮ. ಕೆಲವು ಮಂದಿಗೆ ಏನಂತಾರ, ಭಾರತದಾಗ ಹುಟ್ಟಿವಿ ನಾವು ಪುಣ್ಯಶಾಲಿಗಳು ಅಂತ. ಕೆಲವು ಮಂದಿ ಅಂತಾರ ನಾವು ಭಾರತದಾಗ ಹುಟ್ಟಿವಿ ನಾವು ದುರ್ದೈವಿಗಳು ಅಂತಾರ. ಅವ್ರಿಗೆ ಬಿಟ್ಟಿದ್ದು. I do not want to qualify, but one thing is certain, it is because of your karma. ನಾನು ನನ್ನ ಕರ್ಮದಿಂದ ನಾ ಎಲ್ಲಿ ಹುಟ್ಟೇನಿ. And the beauty is, I get a set of parents by my karma. My parents get me as their child because of their karma. ನಮ್ಮ ತಂದೆ ತಾಯಿಗೆ ನಾನು ಮಗ ಆಗಿ ಯಾಕೆ ಹುಟ್ಟಿದ್ದೆ ಅಂದ್ರೆ ಅದು ಅವ್ರ ಕರ್ಮ. And similarly, I get wonderful disciples like you because of my karma. ಅಪ್ಪರು ಅಂತಾರೆ, ನಿಮ್ಮಂತಹ ಒಳ್ಳೆಯ ಶ್ರೇಷ್ಠ ಅಧಿಕಾರಿಗಳು ನನಗ್ ಸಿಕ್ಕಾರ ಶಿಷ್ಯರಾಗಿ ಅಂದ್ರೆ ಅದು ನನ್ನ ಕರ್ಮ ಅಂತಾರೆ. And you get a teacher like me because of your karma. ನೀವು ನನ್ನಂತ ಗುರುವಿನ ಪಡೆದಿರಂದ್ರೆ ಅದು ನಿಮ್ಮ ಕರ್ಮ. ಹಿಂಗ ಕರ್ಮಗಳು ಒಬ್ರಿಗೊಬ್ರಿಗೆ ಪರಸ್ಪರ ಸಂಬಂಧದಾಗುವಂತಾರ ಅಪ್ಪರು. So thus everything that happens is the result of our actions. And when you take the creation as a whole, we say the present creation is the result of the past creation. ಅಂದ್ರೆ ಈ ಸೃಷ್ಟಿಯೊಳಗ ಇವತ್ತಿನ ಸೃಷ್ಟಿ ಏನದ, ಈ ಸೃಷ್ಟಿಗೆ ಕಾರಣ ಇದು ಹಿಂದಿನ ಸೃಷ್ಟಿ. And the past creation is the result of its past creation. ಆ ಒಂದು ಹಿಂದಿನ ಸೃಷ್ಟಿಗೆ ಅದಕ್ಕಿಂತ ಹಿಂದಿನ ಸೃಷ್ಟಿ ಕಾರಣ, ಅದಕ್ಕ ಅದರ ಹಿಂದಿನ ಸೃಷ್ಟಿ ಕಾರಣ, ಅದಕ್ಕ ಅದರ ಹಿಂದಿನ ಸೃಷ್ಟಿ ಕಾರಣ. And the future creation will be result of the present creation. ಮುಂದಿನ ಸೃಷ್ಟಿ ಏನದ, ಇವತ್ತಿನ ಜಗತ್ತಿನ ಕರ್ಮಗಳಾಗಿ ಮುಂದಿನ ಜಗತ್ತು ಉತ್ಪತ್ತಿ ಆಗ್ತದೆ. And therefore, what is the karma? ಸೃಷ್ಟಿ ಕಾರಣಂ ಕರ್ಮ. ಈ ಸೃಷ್ಟಿಗೆ ಕಾರಣ ಆಗಿದ್ದ ಕರ್ಮ ಅಂತಾರ. ಸೃಷ್ಟಿ ಯಾಕೆ ಮಾಡಿದ್ಯೋ ಯಪ್ಪ ಅಂತಾರಲ್ಲ, ಏನ್ ಹೇಳ್ಬೇಕು? ಸೃಷ್ಟಿ ಯಾವ ಮಾಡಿಲ್ಲ, ನಿಮ್ ಕರ್ಮ ಮಾಡಿ. ಎಲ್ಲ ಜೀವಿಗಳ ಕರ್ಮ ಸೃಷ್ಟಿ ಮಾಡಿದ. Therefore, remember, the creation has come into being not because of Bhagwan's wish. ಭಗವಂತ ಸಂಕಲ್ಪ ಮಾಡಿದ ಅಂತ ಹೇಳಿರೋದು ಹಿಂದ ಹಂಗಲ್ಲ, ಹಂಗ ಹೇಳಿದ್ವಿ. The creation has come to being because we have asked for that. ಇಂಥದ ಸೃಷ್ಟಿ ಆಗ್ಬೇಕು ಅಂತ ನಾವು ಬಯಸೀವಿ, ಅದಕ್ಕಂತ ಸೃಷ್ಟಿ ಆಗಿದೆ. Therefore, never put ಅಕ್ಷತೆಯ ಅವನು ಭಗವಾನ್ ಶೆಡ್. ಭಗವಂತನ ಮೇಲೆ ಅಧಿಕಾರ ಆಗಕ್ ಹೋಗ್ಬೇಡ್ರಿ. ಭಗವಂತ ಈ ಸೃಷ್ಟಿ ಯಾಕೆ ಮಾಡಿದ್ದೀವಿ ಅಂತ. ಈ ಸೃಷ್ಟಿ ಹಿಂಗಾಗಕ್ ಕಾರಣ ಯಾರು? ನಾವೇ. That is what we are seeing in the Brahma Sutra. In Brahma Sutra now, Bhagavan is not responsible for creation. The type of creation and the necessity of the creation is because I have asked for that by my good and by my bad mixed actions. ನಮ್ಮ ಪುಣ್ಯಗಳ ಕರ್ಮದಿಂದ ಈ ಜಗತ್ತಿನಾಗ ಏನ್ ಸುಖ ಕಾಣಾಗ್ತೀವಲ್ಲ, ನಮ್ಮ ಪುಣ್ಯ ಕರ್ಮಗಳೇ ಅದಕ್ಕೆ ಕಾರಣ. ಈ ಜಗತ್ತಿನಾಗ ಏನ್ ದುಃಖ ಕಾಣಾಗ್ತದಲ್ಲ, ಅದು ನಮ್ಮ ಪಾಪ ಕರ್ಮಗಳ ಕಾರಣ. ಹಂಗಾರೆ ಇಲ್ಲಿ ಏನು ಮಿಶ್ರಣ, ಸುಖ ದುಃಖಗಳ ಮಿಶ್ರಣ ಏನ್ ಕಾಣಾಗತೈತಿ? ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತ, ನಾವೆಲ್ಲರೂ ಮಾಡಿದಂತ ಕರ್ಮ ಫಲಗಳೇ.
ಈ ಜಗತ್ತಾಗಿ ಕಾಣೋದು. ಪುಣ್ಯೇನ ಪುಣ್ಯ ಲೋಕಂ ಭವತಿ, ಪಾಪೇನ ಪಾಪಂ ಭವತಿ. ಪುಣ್ಯದಿಂದ ಪುಣ್ಯ ಲೋಕ ಉಂಟಾಗಿರ್ತದೆ, ಪಾಪ ಕರ್ಮಗಳಿಂದ ಪಾಪವನ್ನು ಅನುಭವಿಸಾಗತ್ತೀವಿ, ದುಃಖವನ್ನು ಅನುಭವಿಸಾಗತ್ತೀವಿ. And if 14 lokas are there, not because Bhagavan wants 14 lokas, but because we have done varieties of karmas requiring the 14 lokas. 14 ಲೋಕಗಳು ಉಂಟಾಗ್ಯಾವ. ಯಾಕಂತಂದ್ರೆ ಭಗವಂತ ಮಾಡ್ಬೇಕಂತಲ್ಲ, 14 ರೀತಿಯ ಫಲಗಳನ್ನ ನಾವು ಅನುಭವಿಸ್ಬೇಕಂತ ತಿಳ್ಕೊಂಡು 14 ರೀತಿಯ ಕರ್ಮಗಳನ್ನು ಮಾಡೇವಿ ಅಂತ 14 ಲೋಕಗಳು ಆಗ್ಯಾವ. We do such terrible action. ಇಂಥ ಒಂದು ಭಯಂಕರ ಕರ್ಮಗಳನ್ನು ಮಾಡೋರು ನಾವಾಗೇವಿ. ನೆಸೆಸಿಟಿಂಗ್ ನರಕ ಎನ್ವಿರಾನ್ಮೆಂಟ್ ಅಂಡ್ ಆಲ್ಸೋ ವಿ ಡೂ ವಂಡರ್ಫುಲ್ ಆಕ್ಷನ್ಸ್ ನೆಸೆಸಿಟಿಂಗ್ ದ ವಂಡರ್ಫುಲ್ ಹೆವನ್. ನರಕವನ್ನ ಸೃಷ್ಟಿ ಮಾಡಿದವರು ನಾವೇ, ಈ ಸ್ವರ್ಗವನ್ನ ಸೃಷ್ಟಿ ಮಾಡೋರು ನಾವೇ. ಅಂಡ್ ವಿ ಆಲ್ಸೋ ಮ್ಯಾನೇಜ್ ಟು ಮಿಕ್ಸ್ ಅಪ್ ಅಂಡ್ ನೆಸೆಸಿಟೇಟಿಂಗ್ ಮನುಷ್ಯ ಲೋಕ. This everything is karma ordered and therefore karma is defined as ಸೃಷ್ಟಿ ಕಾರಣ. ಆದ್ದರಿಂದ ಈ ಕರ್ಮವೇ ಈ ಸೃಷ್ಟಿಗೆ ಕಾರಣ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. That is here presented as ಭೂತ ಭಾವ ಉದ್ಭಾವಕರಃ and visargah means action. My contribution is called karma samhita. So with these 3 questions are answered. ಈ 3 ಪ್ರಶ್ನೆಗಳನ್ನು ಉತ್ತರ ಕೊಟ್ಟ ಭಗವಂತ. ಮೊದಲಿನ 3 ಪ್ರಶ್ನೆ ಉತ್ತರ ಕೊಟ್ಟ. ಮೊದಲಿನ 3 ಪ್ರಶ್ನೆ ಏನು? ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಭೂತ ಭಾವ ಅಂದ್ರೆ ಏನು? ಈ 3 ಪ್ರಶ್ನೆ ಉತ್ತರ ಕೊಟ್ಟ. ಅಕ್ಷರವೇ ಬ್ರಹ್ಮ ಆಗಿದೆ ಅಂತ ಹೇಳಿದ, ಜೀವಾತ್ಮಕ ಅಧ್ಯಾತ್ಮ ಅಂದ. ಹಾಗೆ ಈ ಸೃಷ್ಟಿಯನ್ನು ಉತ್ಪನ್ನ ಮಾಡುವಂತಹ ಏನು ಕರ್ಮದ, ಅದಕ್ಕೆ ಕರ್ಮ ಅಂತ. ಈ ಕರ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು, 3 ಪ್ರಶ್ನೆ ಉತ್ತರ ಹೇಳಿದ ಈ ಒಂದು ಶ್ಲೋಕದಲ್ಲಿ. Now we are going to the next verse and further questions are answered. ಇನ್ನು ಮುಂದಿನ 4 ಪ್ರಶ್ನೆ ಉತ್ತರ ಮುಂದಿನ ಶ್ಲೋಕದಾಗ ಹೇಳ್ತಾನೆ ಭಗವಂತ. ಅದರ ವಿಸ್ತಾರ ರೂಪವೇ ಈ 8ನೇ ಅಧ್ಯಾಯ. ಸಂಕ್ಷಿಪ್ತ ಹೇಳ್ತಾನೆ ಮೊದಲ, ಆಮೇಲೆ ವಿಸ್ತಾರವಾಗಿ ಹೇಳ್ತಾನೆ. ಏನದು 4ನೇ ಶ್ಲೋಕ? ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾದಿ ದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂ ವರಃ. ಕ್ಷರಭಾವ ಉತ್ಪತ್ತಿ ವಿನಾಶ ಧರ್ಮವುಳ್ಳ ಎಲ್ಲ ಪದಾರ್ಥಗಳು ಅಧಿಭೂತಂ. ಏನು ಉತ್ಪತ್ತಿ ವಿನಾಶ ಧರ್ಮವುಳ್ಳ ಏನ್ ಪದಾರ್ಥಗಳನ್ನವಲ್ಲ, ಅನಾತ್ಮ ಪದಾರ್ಥಗಳು ಜಗತ್ತಿನಾಗ ಅವೆಲ್ಲವೂ ಅಧಿಭೂತ ಅನ್ನಬೇಕು. ಅಧಿಭೂತ ಅಂದ್ರ ಅನಾತ್ಮ ಪದಾರ್ಥಗಳು. ಹಂಗೆ ಈ ಹಿರಣ್ಮಯ ಪುರುಷನ ಚತುರ್ಮುಖ ಬ್ರಹ್ಮ ದೇವರದಲ್ಲ, ಅವ ಅಧಿದೈವನಾಗಿದ್ದಾನೆ. ಮತ್ತು ಈ ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ ಈ ಶರೀರದಲ್ಲಿ ವಾಸುದೇವನಾದ ನಾನೇ ಅಂತರ್ಯಾಮಿ ರೂಪದಿಂದ ಅಧಿಯಜ್ಞನಾಗಿದ್ದೇನೆ. ಇಲ್ಲಿ 3 ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಕೃಷ್ಣ ಆನ್ಸರ್ಸ್ 3 more questions here. ಅಧಿಭೂತಂ ಕಿಂ? ಅಧಿಭೂತ ಅಂದ್ರೆ ಏನು? ಕೃಷ್ಣ ಹೇಳ್ತಾನೆ, ಎವ್ರಿ ಪೆರಿಷಬಲ್ ಥಿಂಗ್ ಇನ್ ದ ಕ್ರಿಯೇಷನ್ ಈಸ್ ಅಧಿಭೂತಂ. ಯಾವುದು ನಾಶವಾಗುವಂತ ವಸ್ತುಗಳದಾವ ಈ ಜಗತ್ನಾಗ, ಅವೆಲ್ಲ ಈ ಸೃಷ್ಟಿಯೊಳಗ ಅವೆಲ್ಲವೂ ಅಧಿಭೂತ. ನಾಶ ಆಗುವಂತ ವಸ್ತುಗಳು ಏನದ ಒಟ್ಟು ಅಧಿಭೂತಂ. ಕಣ್ಣಿ ಕಾಳು ಎಲ್ಲವೂ ನಾಶ ಆಗ್ತಾವ ನೋಡ್ರಿ. ಈ ದೇಹನ ನಾಶ ಆಗ್ತದ, ಅದು ಅಧಿಭೂತನ. ಅಕ್ಷರ ಭಾವ, ಅಕ್ಷರ ಕ್ಷರ. ಕ್ಷರ ಅಂದ್ರೆ ಏನು? ನಾಶ. ಭಾವ ಮೀನ್ಸ್ ಎಂಟಿಟಿ, ತತ್ವ. ಅಕ್ಷರ ಭಾವ ಅಂದ್ರೆ ಏನು? ಎನಿ ಆಬ್ಜೆಕ್ಟ್ ದಟ್ ಯು ಎಕ್ಸ್ಪೀರಿಯನ್ಸ್ ಈಸ್ ಅಧಿಭೂತಂ. ಯಾವುದು ನಿಮಗ ದೃಶ್ಯ ಆಗೈತಿ ಅದು ಅಷ್ಟು ಅಧಿಭೂತ. ಯಾಕಂದ್ರೆ ಅದು ನಾಶ ಉಳಿತದ, ಅದು ಕ್ಷರ. ಕ್ಷರ ಮೀನ್ಸ್ ಆಸ್ ಅಪೋಸ್ ಟು ಅಕ್ಷರಂ. ಅಕ್ಷರಕ್ಕೆ ವಿರುದ್ಧ ಕ್ಷರ. ನಾಶ ಉಳ್ಳದ್ದು, ಕಣ್ಣಿಗೆ ಕಾಣುವಂಥದ್ದು, ಅದೆಲ್ಲ ಏನು? ಅಧಿಭೂತ. Therefore, Akshara means perishable. All the 5 elements come under Adhibhutam. ಅಧಿಭೂತ ಏನೇನ್ ಬರ್ತಾವು?
ಪಂಚಮಹಾಭೂತಗಳು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ್, ದ ಸನ್, ದ ಮೂನ್, ದ ಸ್ಟಾರ್ಸ್ ಎಟ್ಸೆಟ್ರಾ ಎಲ್ಲ ಅಧಿಭೂತಂ. ಎವ್ರಿಥಿಂಗ್ ಲೈಕ್ ರಿವರ್ಸ್, ಮೌಂಟೇನ್ಸ್, ದೇ ಆಲ್ ಕಮ್ ಅಂಡರ್ ಅಧಿಭೂತಂ. ಇವನ್ ಅವರ್ ಫಿಸಿಕಲ್ ಬಾಡಿ ಕಮ್ ಅಂಡರ್ ಅಧಿಭೂತಂ. ನಮ್ಮ ಶರೀರ, ಸ್ಥೂಲ ಶರೀರ, ಇದು ಅಧಿಭೂತಂ. ಬಿಕಾಸ್ ದ ಬಾಡೀಸ್ ಆಲ್ಸೋ ಆರ್ ಪೆರಿಷಬಲ್. ಕ್ಷರ ಸ್ವಭಾವ. ಯಾವ ನಾಶದವ ಅವಷ್ಟು ಅನ್ಬೇಕು ಅಧಿಭೂತಂ. ಇವು ಟೆಕ್ನಿಕಲ್ ಶಬ್ದ, ಇವ್ರು ಹಿಂಗ ತಿಳ್ಕೋಬೇಕು. ಅಧಿಭೂತ ಅಂದ್ರೆ ಈ ಜಗತ್ತಿನಲ್ಲಿ ಕ್ಷರ ಪದಾರ್ಥಗಳು ಏನದಾವ ಅದಕ್ಕೆ ಅಧಿಭೂತ ಅಂತೀವಪ್ಪ. ಅಧಿಭೂತ ಅಂದ್ರೆ ಏನು? ತಪ್ಪಾಗಿ ತಿಳಿದ ಬ್ರಹ್ಮ ಅಷ್ಟೇ. ಅಲ್ಲಿ ಹಗ್ಗದಲ್ಲಿ ನಾವೇನು ಹಾವಿನ ಭಾವೆ ಮಾಡಿದ್ವಿ. ಯಾರು ಹಾರ, ಯಾರು ಕಂಬ, ಯಾರು ಕಟಿಗಿ, ಯಾರು ಇದು ಜಲಧಾರೆ ಏನ್ ಮಾಡಿದ್ರಲ್ಲ ಇವೆಲ್ಲ ಭ್ರಮೆಗಳು. ಕರ್ಮ ಅಂದ್ರೂ ಭ್ರಮೆ, ತಿಳ್ಕೊಂಡಿದ್ರಲ್ಲ ಅಂದ್ರಕ್ಕೆ ಬಾತ್. ಕರ್ಮ ಅಂದ್ರು ಭ್ರಮೆ, ಅಧಿಭೂತ ಅಂದ್ರು ಭ್ರಮೆ, ಅಧಿದೈವ ಅಂದ್ರು ಭ್ರಮೆ, ಅಧ್ಯಾತ್ಮ ಅಂದ್ರು ಭ್ರಮೆ, ಅಧಿಯಜ್ಞ ಅಂದ್ರು ಭ್ರಮೆ, ಬ್ರಹ್ಮ ಅಂದ್ರು ಒಂದ ಕರೆ ಅರ್ಥ. ಇವ ಉಳಿದು 5 ಏನದಾವ ಇವೆಲ್ಲವೂ ಭ್ರಮೆಗಳು. ಅಲ್ಲಿ ಏನೈತಿ? ಬ್ರಹ್ಮ ಒಂದ ಐತಿ. ಯಾರ್ಯಾರಿಗೆ ಹೆಂಗೆಂಗೋ ಕಾಣ್ತದ. ಹಗ್ಗ ಒಂದ ಐತಿ, ಯಾರಿಗೋ ಒಬ್ಬರಿಗೆ ಹೂಮಾಲೆ ಕಾಣ್ತದ, ಯಾರಿಗೊಬ್ಬರಿಗೆ ಬಿರುಕು ಜಲಧಾರೆ ಕಾಣ್ತದ, ಒಬ್ಬರಿಗೆ ನೆಲದಲ್ಲಿ ಬಿರುಕು ಕಣ್ಣಂಗ್ ಕಾಣ್ತದ, ಯಾರಿಗೋ ಒಬ್ಬರಿಗೆ ಕೋಲ್ ಬಿದ್ದಂಗ್ ಕಾಣ್ತದ. ಹಂಗ ಒಬ್ಬರಿಗೆ ಕರ್ಮ ಕಾಣ್ತದ, ಒಬ್ಬರಿಗೆ ಅಧ್ಯಾತ್ಮ ಕಾಣ್ತದ, ಒಬ್ಬರಿಗೆ ಅಧಿಯಜ್ಞ ಕಾಣ್ತದ, ಒಬ್ಬರಿಗೆ ಅಧಿಭೂತ ಕಾಣ್ತದ, ಒಬ್ಬರಿಗೆ ಅಧಿದೈವ ಕಾಣ್ತದ. ಇವೆಲ್ಲ ಭ್ರಮೆಗಳು ಅಂತ ಅರ್ಥದ ಅಂದರ್ಕಿ ಬಾ. That is why we look for security. If it is perishable, we do not require security. Therefore, the entire perishable material world is called Adhibhutam. So the fourth question is answered. ಅಧಿಭೂತ ಅಂದ್ರೆ ಯಾವ್ದು ನಾಶ ಆಗ್ತದ, ಯಾವ್ದು ಕಣ್ಣಿಗೆ ಕಾಣ್ತದ, ಯಾವ್ದು ಸ್ಥೂಲ ಅದ, ಈ ಶರೀರ ಹಿಡ್ಕೊಂಡು ಈ ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳು ಏನದಾವು ಅಧಿಭೂತ ಅಂತ ತಿಳ್ಕೊಂಡು 4ನೇ ಪ್ರಶ್ನೆಗೆ ಉತ್ತರ ಕೊಟ್ಟ ಬಂದ. ಇದು 5ನೇ ಪ್ರಶ್ನೆ ಏನು? ಅಧಿದೈವ ಅಂದ್ರೆ ಏನು? ಇಲ್ಲ ಅಧಿದೈವ ಅಂತಂದ್ರೆ ಸ್ವಲ್ಪ ಟೆಕ್ನಿಕಲ್ ವರ್ಡ್ ಅದ. ಇದು ಅರ್ಥ ಹಿರಣ್ಯ ಗರ್ಭ ಅಂತ ಕೇಳುದು. ಹಿರಣ್ಯ ಗರ್ಭ ಅಂತಂದ್ರೆ ಏನ್ ಹೇಳಿದ್ವಿ ನಾವು ಹಿಂದ ನೆನಪೈತೇನೆ ಯಾರಿಗ? ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯ ಗರ್ಭ ಅಂತ ಹೇಳಿವಿ ನಾವು. ಆ ಹಿರಣ್ಯ ಗರ್ಭಕ್ಕ ಇಲ್ಲಿ ಏನಂತಾರ? ಅಧಿದೈವ ಅಂತ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ in a Shastric language means the total consciousness associated with the total mind and therefore associated with total knowledge. And if you remember Tattva-bodha, Samashti Sukshma Sharira Sahita Chaitanyam is Hiranyagarbha. Samashti Sukshma Sharira Abhimani Hiranyagarbha. ಅವಾಗೇನಂದ್ರೆ ನಾವು ಅಧಿದೈವ ಅಂದ್ವಿ. ಕಾನ್ಸಿಯಸ್ನೆಸ್ ಅಸೋಸಿಯೇಟೆಡ್ ವಿತ್ ಟೋಟಲ್ ಸಟಲ್ ಬಾಡಿ. ಅಂದ್ರ ಸೂಕ್ಷ್ಮ ಶರೀರ ನಮ್ದೇನು 17-19 ಶರೀರ ಐತಿ ವ್ಯಷ್ಟಿ ಒಳಗ, ಹಂಗ ಸಮಷ್ಟಿ ಒಳಗ ಒಂದು ಇದು ಏನದ ಸಮಷ್ಟಿ ಸೂಕ್ಷ್ಮ ಶರೀರ ಅದ. ಆ ಸಮಷ್ಟಿ ಸೂಕ್ಷ್ಮ ಶರೀರ ಮತ್ತು ಅದರ ಹಿಂದಿರುವಂತ ಉಪಯುಕ್ತ ಚೇತನ ಎರಡೂ ಕೂಡಿಸಿ ಏನಾಗ್ಯದ? ಹಿರಣ್ಯ ಗರ್ಭ ಆಗ್ಯದ. If you don't remember, you remember the subtle body. ನಿಮಗ ಸಮಷ್ಟಿ ಸೂಕ್ಷ್ಮ ಶರೀರ ಗೊತ್ತಿಲ್ಲ ಅಂದ್ರೆ ವ್ಯಷ್ಟಿ ಸೂಕ್ಷ್ಮ ಶರೀರವನ್ನ ತಿಳ್ಕೊಂಡ್ರಿ. ಅಂತಾವ್ ಎಲ್ಲಾ ಶರೀರಗಳನ್ನ ಕೂಡಿಸಿ ಸಮಷ್ಟಿ ಸೂಕ್ಷ್ಮ ಶರೀರ ಅಂತ ತಿಳ್ಕೊಂಡ್ರಿ. ಯಾವವು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು, ಬುದ್ಧಿ. ಅಥವಾ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವು 4 ತಗೊಂಡ್ರ 19, ಅವು 2 ತಗೊಂಡ್ರ 17 ತತ್ವಗಳದ ಏನದ ವ್ಯಷ್ಟಿ ಒಳಗ. ಹಂಗ ಸಮಷ್ಟಿ ಒಳಗ ಬಂದದ. ಆ ಸಮಷ್ಟಿ ಶರೀರದ ಅಭಿಮಾನಿ ಏನದ ಅಂದ್ರ ಆ ಉಪಯುಕ್ತ ಚೇತನದೊಂದಿಗೆ ಈ 17 ತತ್ವದ್ದು ಏನದ ಅದಕ್ಕೇನಂತೇವಿ? ಹಿರಣ್ಯ ಗರ್ಭ ಅಂತೇವಲ್ಲ, ಅದು ಅಧಿದೈವ. You take it as the mind, therefore consciousness associated with the total mind is called Hiranyagarbha.
And that Hiranyagarbha alone is called presiding deity from the standpoint of every organ. So the presiding deity of eye is Surya Devata. ಆ ಒಂದು ಹಿರಣ್ಯ ಗರ್ಭವನ್ನ ಆಯಾ ಇಂದ್ರಿಯಗಳಿಗೆ ಬಂದಾಗ ಅಲ್ಲಿ ಒಂದು ದೇವತೆಯನ್ನು ಕಲ್ಪನಾ ಮಾಡ. ನೇತ್ರದಲ್ಲಿ ನೋಡುವಂತ ಶಕ್ತಿ ಯಾವ ದೇವತೆ ಅಂತದ್ದು? ಸೂರ್ಯ ದೇವತಾ. ಚಕ್ಷು ಸೂರ್ಯ. And the presiding deity of ears is what devata? ಸ್ತೋತ್ರಸ್ಯ ದಿಗ್ ದೇವತಾ. ಕೇಳಿಗೆ ಒಂದು ದೇವತೆ ಯಾವುದು? ಶ್ರೋತ್ರಸ್ಯ ದೇವತಾ ದಿಕ್ ದೇವತಾ. ನಾಸಿಕದ ದೇವತೆ ಯಾವುದು? ಅಶ್ವಿನಿ ಕುಮಾರವು. ಹಂಗ ಪ್ರತಿಯೊಂದು ಇಂದ್ರಿಯಕ್ಕೆ ಒಂದೊಂದು ದೇವತೆಯನ್ನ ನೀವು ಆ ಸಮಷ್ಟಿ ದೇವತೆಗಳ ಏನದ ಅಭಿಮಾನಕ್ಕೆ ಏನಂದೇವಿ? ಹಿರಣ್ಯ ಗರ್ಭ ಅಂತೇವಿ. ಇವು ವೆಷ್ಟಿಯೊಳಗೆ ಏನಂದೇವಿ? ಇವಕ್ಕೆಲ್ಲ ಬೇರೆ ಬೇರೆ ಹೆಸರು ಕೊಟ್ಟೇವಿ. ಸೂರ್ಯ ದೇವತಾ, ವರುಣ ದೇವತಾ. ನಾಲ್ಗಿಗೆ ದೇವತೆ ಯಾವುದು? ವರುಣ. ಅಂಡ್ ಹಿರಣ್ಯ ಗರ್ಭ ಈಸ್ ಕಾಲ್ಡ್ ಆದಿದೈವಂ. ಅಂಡ್ ದೆನ್ ಇದು ಆದಿದೈವವನ್ನು ವರ್ಣನೆ ಮಾಡಿದ್ರು ಸಂಕ್ಷಿಪ್ತ. ಇನ್ನು ಆರನೇ ಪ್ರಶ್ನೆ ಏನು? ಅಧಿಯಜ್ಞ ಅಂದ್ರೆ ಏನು? ಆದಿಯಜ್ಞ. ಕೃಷ್ಣ ಸೇಜ್ ಅಹಂ ಏವ, ನಾನೇ. ಅಹಂ ಮೀನ್ಸ್ ಕೃಷ್ಣ, ದ ಲಾರ್ಡ್ ಹಿಮ್ಸೆಲ್ಫ್, ಈಶ್ವರ ಈಸ್ ಅಧಿಯಜ್ಞ. ಮಾಯಾ ಸಹಿತ ಚೇತನ ಅವ ಏನದಾನ ಅಂದ್ರ ಮಾಯೆಯಿಂದ ಕೂಡಿದಂತಹ ಆ ಚೇತನ ತತ್ವ ಬಂದಲ್ಲ ಅಧಿಯಜ್ಞ. ಆ ಬ್ರಹ್ಮ ಅಂದ್ರೆ ಏನು? ನಿರಾಕಾರ. ಇದೇನು? ಸಾಕಾರ. ಅಧಿಯಜ್ಞ ಈಸ್ ಈಶ್ವರ. ಇಲ್ಲಿ ಮಾಯೆ ಉಪಯುಕ್ತ ಚೇತನ ಅದ, ಮಾಯೆ ಉಪಾಧಿ ಅದ. ಆದ್ದರಿಂದ ಏನದ? ಅಧಿಯಜ್ಞ ಅನ್ಬೇಕು, ಈಶ್ವರ ಅನ್ಬೇಕು. ಆ ಒಂದೇದು ಬ್ರಹ್ಮದಾಗ ಅಲ್ಲಿ ಮಾಯೆ ಇಲ್ಲ. ಆದ್ದರಿಂದ ಅದು ಬ್ರಹ್ಮ. ಅದು ಹಗ್ಗದ ಜ್ಞಾನವೇ ಅದು. And what is the definition of Ishvara in Tattva-bodha? If you remember Tattva-bodha, Ishvara is defined as the consciousness associated with total ಕಾರಣ ಪ್ರಪಂಚ. ಟೋಟಲ್ ಎಲ್ಲ ಸಮಷ್ಟಿ ಕಾರಣ ಪ್ರಪಂಚ. ಆ ಅಭಿಮಾನಿಯಾದಂತಹ ಏನದನ್ನ ಹಿರಣ್ಯ ಗರ್ಭ, ಅದು ಈಶ್ವರ. ಆ ಕೂಡಿ ಅದನ್ನ ನಾವೇನಂದ್ವಿ? ಅಧಿಯಜ್ಞ. ಸಮಷ್ಟಿ ಕಾರಣ ಶರೀರ ಅಭಿಮಾನಿ ಅಧಿಯಜ್ಞ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯ ಗರ್ಭ. ಅಧಿಯಜ್ಞ ತೋರಿ ಅಥವಾ ಈಶ್ವರ ತೋರಿ ಎರಡು ಒಂದೇ ಪರ್ಯಾಯ ಶಬ್ದಗಳು. And what is the definition of ಕಾರಣ ಪ್ರಪಂಚ? The whole universe in a potential form. ಈ ಜಗತ್ತು ಆಗೋಕ್ಕಿಂತ ಮೊದಲ ನಿರಾಕಾರವಾಗಿತ್ತು. ಅವಾಗ ಬೀಜ ರೂಪದಿಂದ ಇತ್ತಲ್ಲ, ಅದಕ್ಕೆ ಏನಂತೀವಿ ನಾವು? ಅದಕ್ಕೇನಂತೀವಿ? ಕಾರಣ ಶರೀರ ಅಂತೀವಿ. ಬೀಜ ರೂಪದಿಂದ ಇತ್ತು, ಕಣ್ಣಿಗೆ ಕಾಣದಂಗಿತ್ತು, ಅದಕ್ಕೆ ಕಾರಣ ಶರೀರ ಅಂತೇವಿ. ಇನ್ನ ಪೊಟೆನ್ಶಿಯಲ್ ಫಾರ್ಮ್ ಬೀಜ ರೂಪದಿಂದ ಇನ್ನ ಗಿಡ, ಟೊಂಗಿ, ಮರ, ಕಾಯಿ, ಹಣ್ಣು, ಹೂವು ಏನೂ ಆಗಿಲ್ಲ. ಪೊಟೆನ್ಶಿಯಲ್ ಅಂದ್ರೆ ಸೂಕ್ಷ್ಮ, ಅತಿ ಸೂಕ್ಷ್ಮ ಬೀಜ ರೂಪದಿಂದ ಇತ್ತು. ಒಂದು ಆಲದ ಬೀಜದಲ್ಲಿ ಆಲದ ಮರ ಐತೇನಿಲ್ಲ? ಅದ ಕಣ್ಣಿಗೆ ಕಾಣ್ತೈತೇನೋ? ಇಲ್ಲ. ಆ ಆಲದ ಬೀಜ ಎಷ್ಟದ, ಅದರಲ್ಲಿ ಮರ ಎಂತದ ನೋಡ್ರಿ, ವಿಚಾರ ಮಾಡ್ರಿ ಆತ್ಮೀಯರೇ. ಹಾಗೆ ಪೊಟೆನ್ಶಿಯಲ್ ಫಾರ್ಮ್ ಅಂದ್ರೆ ಬೀಜ ರೂಪದಿಂದ ಇರುವಂತಹ ಆ ಪ್ರಪಂಚವೇ ಕಾರಣ ಶರೀರ. So this before creation evolved, whole creation existed in potential form. ಈ ಸೃಷ್ಟಿ ಪೂರ್ವದಲ್ಲಿ ಈ ಸೃಷ್ಟಿ ಇದ್ದಿದ್ದಿಲ್ಲ ಅಂತಲ್ಲ, ಇತ್ತು. ಬೀಜ ರೂಪ ಇತ್ತು, ಕಣ್ಣಿಗೆ ಕಾಣದೇ ಬೀಜ ರೂಪದಿಂದ ಇತ್ತು. ಅದರ್ವೈಸ್ ಕಾಲ್ಡ್ ಶಕ್ತಿ. ಅವಾಗ ಇದಕ್ಕೆ ಏನ್ ಅಂತಿದ್ರು? ಬೀಜ ರೂಪದಿದ್ದಾಗ ಇದಕ್ಕೆ ಶಕ್ತಿ ಅಂತಿದ್ರು. ಅದರ್ವೈಸ್ ಕಾಲ್ಡ್ ಮಾಯಾ. ಅವಾಗ ಏನಂತಿದ್ರು? ಇದಕ್ಕ ಮಾಯಾ ಅಂತಿದ್ರು. ಶಕ್ತಿ ಅಂದ್ರು ಅದ, ಮಾಯೆ ಅಂದ್ರು ಅದ. ವ್ಯಷ್ಟಿಯೊಳಗ ಅದಕ್ಕ ಅವಿದ್ಯಾ ಅಂದ್ರು ಅದೇ. ಸಮಷ್ಟಿಯೊಳಗ ಮಾಯೆ, ವ್ಯಷ್ಟಿಯೊಳಗ ಅವಿದ್ಯೆ. ಬರ್ಕೋಬೇಕು ಇವೆಲ್ಲ ಶಬ್ದಗಳು. ಯಾಕಂದ್ರೆ ಈ ಶಬ್ದಗಳು ಬಹಳ ಕನ್ಫ್ಯೂಸ್ ಮಾಡ್ತಾವ ಬೇರೆ. ಟೆಕ್ನಿಕಲ್ ವರ್ಡ್ಸ್ ಅದಾವ ಇವು. ಇವಕ್ಕೆ ಸಾಮಾನ್ಯ ಅರ್ಥ ಶಕ್ತಿ ಅನ್ನೋದೇ. ನಾವು ಶಕ್ತಿಗೆ ಹೋಗ್ಬಾರ್ದು. ಆ ಮಾಯೆ ಏನೈತಲ್ಲ, ಆ ಮಾಯೆಗೆ ನಾವು ಇದೇ ಶಕ್ತಿ ಅಂದೇವಿ. And that Shakti plus the consciousness is called Ishvara. ಆ ಮಾಯೆಗೆ
ಮತ್ತು ಆ ಅಧಿಷ್ಠಾನವಾದ ಚೇತನ ಎರಡೂ ಸೇರಿನ ನಾವೇನಂತಂದೇವಿ ಅದಕ್ಕ ಮಾಯಾ ಅಂದೇವಿ, ಶಕ್ತಿ ಅಂದೇವಿ. And who is that Ishvara? Krishna says, do not see here and there, I am Ishvara. ಎಲ್ಲ ನನ್ನ ಈಶ್ವರ ಅಲ್ಲಿ ನೋಡಕ್ ಹೋಗ್ಬೇಡ್ರಿ, ನಾನೇ ಈಶ್ವರ. ಯಾರಂತಾರ? ಕೃಷ್ಣ ಅಂತಾರ. ನಾನೇ ಈ ಸೃಷ್ಟಿಗೆ ಕಾರಣ ಆಗಿದ್ದೇನೆ, ಆದ್ದರಿಂದ ನಾನೇ ಅಧಿಯಜ್ಞ, ನಾನು ಅದೇನಿ. ಐ ಆಮ್ ದ ಸೀಡ್ ಆಫ್ ದ ಯೂನಿವರ್ಸ್. ಅಧಿಯಜ್ಞ ಅಂದ್ರೆ ಏನು? ಬೀಜ. ಈ ಪ್ರಪಂಚದ ಬೀಜ ರೂಪವೇ ನಾನಾಗಿದ್ದೇನೆ, ಅಧಿಯಜ್ಞ. And the Lord alone, in the Puranic symbolism, they say after the pralaya comes, when everything is destroyed, then on the leaf, Krishna, a banyan leaf, Lord Krishna floats, it is said. ಆದ್ದರಿಂದ ಇಲ್ಲಿ ಪೌರಾಣದಾಗ ಒಂದು ಕಲ್ಪನೆ ಕೊಟ್ಟಾರ. ಸೃಷ್ಟಿ ಪ್ರಳಯ ಆದ್ಮ್ಯಾಗ ಏನದ, ಎಲ್ಲ ಪ್ರಳಯ ಆದ್ಮೇಲೆ ಏನದ ಸಮಷ್ಟಿ ನಾಮರೂಪಗಳೆಲ್ಲ ಅಡಗಿದಾಗ ಸೃಷ್ಟಿ ಬೀಜ ರೂಪಕ್ಕೆ ಹೋಗ್ಬಿಡ್ತದ. ಅವಾಗ ನಾಶ ಅಂದ್ರೆ ಏನ್ರಿ? ಬೀಜ ರೂಪಕ್ಕೆ ಹೋಗೋದಕ್ಕೆ ನಾಶ ಅಂತಾರೆ ಇವರು. ಕೂಡ ನಾಶ ಎಂದೂ ಸಾಧ್ಯನೇ ಇಲ್ಲ. ಸೃಷ್ಟಿನೂ ಕೂಡ ಅದು ಬೀಜ ರೂಪಕ್ಕೆ ಹೋಗೋದಕ್ಕೆ ಪ್ರಳಯ ಅಂತೀವಿ, ಅದು ವ್ಯಕ್ತ ಆಗೋದಕ್ಕೆ ನಾವು ಸೃಷ್ಟಿ ಅಂತೀವಿ. ತಿಳ್ಕೊಡ್ರಿ, ಶಬ್ದಗಳ ಅರ್ಥಗಳನ್ನು ತಿಳ್ಕೊಡ್ರಿ. ಯಾವ್ಯಾವ ಅರ್ಥದಾಗ ಯಾವ ಶಬ್ದಗಳನ್ನು ಬಳಸ್ಯಾರ ಅಂತ. What does the water and the banyan leaf present? It is nothing but a seed form of the universe. The Lord Krishna represents the conscious principle. Conscious plus potential universe is called Ishvara. In science language, consciousness plus basic energy is called Ishvara. ಸೈನ್ಸ್ ಆಗಿ ಹೇಳ್ಬೇಕಾ ತಿಳ್ಕೊಳ್ಳೋರಿಗೆ ಆ ಅರಿವು ಮತ್ತು ಏನು ಶಕ್ತಿ ಅದ ನೋಡ್ರಿ, ಎನರ್ಜಿ ಅಂತ ಐತಲ್ಲ, ಅವೆರಡುಗಳ ಮಿಶ್ರಣವೇ ಈಶ್ವರ. ಸೊ ವಿತ್ ದಿಸ್ ಐಡಿಯಾ ದ ಸಿಕ್ಸ್ತ್ ಕ್ವಶನ್ ಈಸ್ ಆಲ್ಸೋ ಆನ್ಸರ್ಡ್. ಆರನೇ ಪ್ರಶ್ನೆಗೆ ಉತ್ತರ ಕೊಟ್ಟರು. And Arjuna had asked an additional question also there. Where does the Lord reside? Adiyajna, the Ishvara. Can you differentiate Adidaivam and Adiyajnam? ಅಂತಾರಪ್ಪವರು. ಅಧಿಯಜ್ಞ ಮತ್ತು ಅಧಿದೈವಮ್ಗೆ ವ್ಯತ್ಯಾಸ ಗುರುತಿಸ್ತಾರೇನು? ಸಮಷ್ಟಿ ಸೂಕ್ಷ್ಮ ಶರೀರ ಸಹಿತ ಚೈತನ್ಯಂ ಅಧಿದೈವಂ. ಸಮಷ್ಟಿ ಕಾರಣ ಶರೀರ ಸಹಿತ ಚೈತನ್ಯಂ ಅಧಿಯಜ್ಞ. ತಿಳ್ಕೊಡ್ರಿ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಏನದನ? ಅಧಿದೈವ. ಸಮಷ್ಟಿ ಕಾರಣ ಶರೀರ ಅಭಿಮಾನಿ ಏನದನಲ್ಲ? ಅಧಿಯಜ್ಞ. ಅಧಿದೈವ ಗುರುತಿಸ್ರಿ ಅಂತ ಹೇಳ್ತಾರೆ. ಹಿರಣ್ಯ ಗರ್ಭ ಈಜ್ ಅಧಿದೈವಂ, ಈಶ್ವರ ಈಜ್ ಅಧಿಯಜ್ಞ. ಯಾರಿಗೆ ತಿಳಿದಿಲ್ಲ ಕೇಳ್ರಿ. ಶಬ್ದಗಳು ಏನದ ಕನ್ಫ್ಯೂಸ್ ಮಾಡ್ಬೇಡ್ರಿ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಏನದನ? ಅಧಿಯಜ್ಞ, ಅಧಿದೈವ. ಸಮಷ್ಟಿ ಕಾರಣ ಶರೀರ ಅಭಿಮಾನಿ ಏನದನ? ಅಧಿಯಜ್ಞ. And where is that Ishvara? So where can I find them? Him Krishna says, atra dehe. ದೇಹ ಮೃತಂ ವರಹ, ದೇಹ ಮೃತಾಂ ವರಹ. ಏನು ಹುಡುಕ್ಬೇಕ್ರಿ? ಈ ದೇಹಧಾರಿಗಳಲ್ಲೇ ಹುಡುಕ್ಬೇಕು. ಯಾರನ್ನ? ಆ ಈಶ್ವರನ್ನ. ಅರ್ಜುನ ಅಡ್ರೆಸ್ ಕೃಷ್ಣ ಮಧುಸೂದನ. ಅರ್ಜುನ ಏನ್ ಮಾಡಿದ? ಭಗವಂತಗ ಮಧುಸೂದನ ಅಂದ. ಕೃಷ್ಣ ಸೇಸ್, ಐ ವಿಲ್ ಆಲ್ಸೋ ಅಡ್ರೆಸ್ ಯು ಆಸ್ ದೇಹಭೃತಂ ವರಹ, ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್. ಅವಂಗಂದ, ಅವ ಏನಂದ? ದೇಹಭೃತಂ ವರಹ ಅಂದ. ಯಾಕಂದ್ರೆ ಅವ ಮನುಷ್ಯರಲ್ಲಿ ಅಗ್ನಿ ಶ್ರೇಷ್ಠ. ಯಾರು? ಅರ್ಜುನ. ದೇರ್ ಇಸ್ ನೋ ಲಾಸ್ ಇನ್ ಸೇಯಿಂಗ್, ಸೊ ದ್ಯಾಟ್ ಅರ್ಜುನ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂಗಂತಾನ ಭಗವಂತ? ಅವ ಅರ್ಜುನ ಖುಷಿ ಆಗ್ತದ. ಏನಂತ ಅಂದ್ರೆ ದೇಹಭೃತಾಂ ವರಹ ಅಂದ್ಬಿಟ್ರೆ ಅವ್ನು ಬಹಳ ಖುಷಿ ಆಗ್ತದೆ. ಅಂಡ್ ಇಟ್ ಇಸ್ ಆಲ್ಸೋ ಟ್ರೂ ಆಲ್ಸೋ. ಅದು ಖರೇನೂ ಅದ, ಸುಳ್ಳೆ ಒಳಗತ್ತಿಲ್ಲ. ಅದು ಭಗವಂತ ಸುಳ್ಳೆ ಆಗತ್ತಿಲ್ಲ, ಖರೇನೆ ಆಗತ್ತ. ಅರ್ಜುನ was a great person. So Arjuna, the greatest one, the Lord resides in everybody. ಆ ಪರಮಾತ್ಮ ಪ್ರತಿಯೊಬ್ಬರ ಶರೀರದಲ್ಲಿ ಅದಾನ. ಪರಮಾತ್ಮ ಹೇಳ್ತಾನೆ ಅನ್ನ 10ನೇ ಅಧ್ಯಾಯದಾಗ, ಇನ್ನೊಂದು ಬರುವಂತ 10ನೇ ಅಧ್ಯಾಯದಾಗ, ಅಹಮಾತ್ಮ ಗುಣಾಕೇಶ
ಸರ್ವಭೂತಸ್ಯ ಸ್ಥಿತಃ ಅಂತ ಹೇಳ್ತಾನೆ. ನಾನು ಗುಣಾಕೇಶ ರೂಪದಿಂದ ಸರ್ವ ಶರೀರದಲ್ಲಿ ವಾಸವಾಗಿದ್ದೇನೆ ಅಂತ ಹೇಳ್ತಾನ 10ನೇ ಅಧ್ಯಾಯದಾಗ. ಮುಂದೆ 18ನೇ ಅಧ್ಯಾಯದಾಗ ಕೃಷ್ಣ ಹೇಳ್ತಾನ, ಈಶ್ವರವ ಸರ್ವಭೂತಾನಾಂ ಹೃದಯ ಅರ್ಜುನ ತಿಷ್ಠತಿ. ಈಶ್ವರ ಎಲ್ಲರ ಹೃದಯದಲ್ಲಿ ವಾಸ ಮಾಡಿದ್ದಾನೆ. ಅಂಡ್ ಬಿಕಾಸ್ ದ ಲಾರ್ಡ್ ರಿಸೈಡ್ಸ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಆದ್ರೆ ಏನದ ಪರಮಾತ್ಮನ ಹೇಳ್ತಾನ, ನಾ ಎಲ್ಲಿದ್ದೀನಿ ಅಂದ್ರೆ ಪ್ರತಿಯೊಂದು ಮಾನವ ಶರೀರದಲ್ಲಿ ಅದೇನಿ ಅಂತ ಹೇಳೋದ್ರಿಂದ ಲಾರ್ಡ್ ಈಸ್ ಗಾಡ್ ನಾರಾಯಣ. ಆ ಪರಮಾತ್ಮಗೆ ನಾವೇನಂದ್ವಿ? ನಾರಾಯಣ ಅಂದ್ವಿ. ನಾರಾಯಣ ಅಂದ್ರೆ ಏನು? ನರಾಮ್ ಜೀವನಂ ಸಮೂಹ ನರಂ. ನರಾನಾಂ ಜೀವ ಸಮೂಹ ನರಾಂ. ನರಂ ಮೀನ್ಸ್ ಜೀವ ಸಮೂಹ, ಜೀವ ಸಮೂಹ. And ಅಯನಂ ನಾರಾಯಣ. ಅಯನಂ means the residence. ಅಯನಂ ನಾರಾಯಣಂ ಅಂದ್ರ ಜೀವ ಸಮೂಹದಲ್ಲಿ ಯಾವನು ವಾಸವಾಗಿದ್ದಾನೋ ಅವನು ನಾರಾಯಣ. ಸೊ ಎವ್ರಿ ಲಿವಿಂಗ್ ಬೀಯಿಂಗ್ ಈಸ್ ದ ರೆಸಿಡೆನ್ಸ್ ಆಫ್ ದ ಲಾರ್ಡ್. ಆದ್ದರಿಂದ ಪ್ರತಿಯೊಬ್ಬ ಜೀವಂತ ಇರುವಂತಹ ವ್ಯಕ್ತಿ ಏನದನ ಅದು ಪರಮಾತ್ಮನ ಇರುವ ಸ್ಥಾನವೇ. ಅದಕ್ಕೆ ನಾರಾಯಣಂ ನಾರಾಯಣಂ. Therefore, where is the Lord? ಅತ್ರ ದೇಹೇ ವರ್ತತೆ. ಈ ಶರೀರದಲ್ಲಿ ಅದಾನ. ಪ್ರಜ್ಞಾರೂಪೇಣ ಈ ಶರೀರ ಹೆಂಗದ? ಪ್ರಜ್ಞಾ ಅರಿವು ರೂಪದಿಂದ ಅದಾನ. And again you remember ತತ್ವಬೋಧ ವಿಶ್ವ ತೈಸ್ಸ ಪ್ರಾಜ್ಞ. ಪ್ರಾಜ್ಞ ರೂಪೇಣ ಈಶ್ವರ ಅಸ್ಮಿನ್ ದೇಹೇ ವರ್ತಂತೆ. ಕಾರಣ ಶರೀರದಲ್ಲಿ ಭಗವಂತ ಪ್ರಾಜ್ಞನಾಗಿ ಅದಾನ. ಸೂಕ್ಷ್ಮ ಶರೀರದಲ್ಲಿ ಭಗವಂತ ತೈಜಸ ರೂಪದಿಂದ ಅದಾನ. ಸ್ಥೂಲ ಶರೀರದಲ್ಲಿ ಭಗವಂತ ವಿಶ್ವದ ರೂಪದಿಂದ ಅದಾನ. ಮನನ ಮಾಡ್ಬೇಕ್ರಿ ಎಲ್ಲ ಇದು. ವಿಶ್ವ ತೈಜಸ ಪ್ರಾಜ್ಞ, ಸ್ಥೂಲ ಸೂಕ್ಷ್ಮ ಕಾರಣ, ಜಾಗ್ರ ಸ್ವಪ್ನ ಸುಷುಪ್ತಿ. ಕ್ರಮೇಣ ಇವುಗಳಲ್ಲಿ ಅದೇ ಭಗವಂತನ ಆ ರೂಪವನ್ನು ಧಾರಣ ಮಾಡ್ಯಾನ. Then the Lord there is a Lord in Kailasa or Vaikunta or not. ಅಲ್ರಿ ಭಗವಂತ ಶರೀರದಾಗ ಅದಾನ ಅಂತೀರಿ, ಮತ್ತ ಕೈಲಾಸದಾಗ ಮತ್ತ ವೈಕುಂಠದಾಗ ದೇವ್ರ ಇಲ್ಲಿ ಏನ್ರಿ? ಅವ ಅಲ್ಲಿ ಅದಾನ. ದೇರ್ ಆಲ್ಸೋ ದ ಲಾರ್ಡ್ ಈಸ್ ಎವ್ರಿವೇರ್. ಪರಮಾತ್ಮ ವ್ಯಾಪಕವಾಗಿರುವಂತ ತತ್ವ ಎಲ್ಲ ಕಡೆಯೂ ಅದಾನ. ಅಂಡ್ ಲಾರ್ಡ್ ಹ್ಯಾಪನ್ಸ್ ಟು ಬಿ ಇನ್ ದ ಹಾರ್ಟ್ ಆಲ್ಸೋ. ಅವ ವ್ಯಾಪಕನಾಗಿರುವುದರಿಂದ ಅವ ಸ್ವರ್ಗದಲ್ಲಿಯೂ ಅದಾನ, ಅವ ನರಕದಲ್ಲಿಯೂ ಅದಾನ, ಅವ ನಮ್ಮ ಶರೀರದಲ್ಲಿಯೂ ಅದಾನ, ಅವ ಎಲ್ಲೆಲ್ಲಿಯೂ ಅದಾನ. ಅಂಡ್ ದೆನ್ ವೈ ಈಸ್ ನೋನ್ ಆಸ್ ಅಧಿಯಜ್ಞ. ಯಾಕೆ ಅವಾಗ ಅಧಿಯಜ್ಞ ಅಂತಂದ್ರ, ಅಧಿಯಜ್ಞ ಅಂತಂದ್ರ ರಿಸೈಡಿಂಗ್ ಇನ್ ದ ಹಾರ್ಟ್. ಈ ಹೃದಯದಲ್ಲಿ ಅವ ವಾಸ ಮಾಡುವುದರಿಂದ ಅವಾಗ ಅಧಿಯಜ್ಞ ದೇವಿ. ಲಾರ್ಡ್ ಈಸ್ ಅಸೋಸಿಯೇಟೆಡ್ ವಿತ್ ಎವ್ರಿ ಆಕ್ಷನ್ ಯು ಡೂ. ಯಜ್ಞ ಮೀನ್ಸ್ ಎವ್ರಿ ಪ್ರಾಪರ್ ಪ್ರೇಯರ್. ಯಜ್ಞ ಅಂದ್ರೆ ಇಲ್ಲಿ ಪ್ರಾರ್ಥನೆ, ಪೂಜೆ, ಕರ್ಮ. ಯಾವ ಕರ್ಮ ಮಾಡಕತ್ತಿರಲ್ಲ ಅದ್ರಾಗ್ಲೂ ಭಗವಂತ ಮಾಡಿ. ಅದಕ್ಕೆ ಅವಾಗ ಯಜ್ಞ ಅದ. ಯಾವ ಪ್ರಾರ್ಥನೆ, ಕಾಯಕ ವಾಚಕ ಮಾನಸಿಕ ಈ ಕರ್ಮಗಳನ್ನು ಮಾಡುವಂತಾಗ ಅದಾನಂದ್ರೆ ಅವ ಪ್ರಾರ್ಥನೆ ಒಳಗೂ ಅದಾನ, ಪೂಜೆ ಒಳಗೂ ಅದಾನ, ಕರ್ಮದಾಗೂ ಅದಾನ. In what way Lord is associated with our yajnas, ಅವರ ಪೂಜಾ? ಯಾವ ರೀತಿ ನಮ್ಮ ಕಾಯಕ ವಾಚಕ ಮಾನಸಿಕ ಕರ್ಮಗಳಲ್ಲಿ ಅವ ಭಗವಂತ ಕೂಡ್ಕೊಂಡದಾನ. ಈಸ್ ದ ರಿಸೀವರ್ ಆಫ್ ಆಲ್ ದ ಪೂಜಾಸ್. ನಾವೇನು ಕಾಯಕ ಕರ್ಮ, ವಾಚಕ ಕರ್ಮ, ಮಾನಸಿಕ ಕರ್ಮ ಮಾಡಕತ್ತೇವಲ್ಲ ಅವುಗಳ ಆ ಸೇವೆಯನ್ನ ಪಡೆಯುವವ ಅವ ಭಗವಂತದಾನ. ಆಸ್ ವಿ ಸಾ ಇನ್ ದ 7th chapter, 7ನೇ ಅಧ್ಯಾಯವನ್ನು ನೋಡೇವಿ. ಏನಂತ ನೋಡೇವಿ ನಾವು? 7ನೇ ಅಧ್ಯಾಯದಾಗ 21ನೇ ಶ್ಲೋಕ ತೆಗಿರ್ಬೇಕಾದ್ರೆ ಹೇಳ್ತಾರೆ. ಇನ್ನೊಂದು 7ನೇ ಅಧ್ಯಾಯದಾಗ 21ನೇ ಶ್ಲೋಕ. ಯೋ ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತುಂ ಇಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ.
ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬರುತ್ತಾರೋ ಬಯಸುತ್ತಾರೋ ಆಯಾ ಭಕ್ತರ ಶ್ರದ್ಧೆಯನ್ನು ನಾನು ಆಯಾ ದೇವತೆಗಳಲ್ಲಿ ಸ್ಥಿರಗೊಳಿಸುತ್ತೇನೆ. ಆದ್ರಿಂದ ಅವ್ರು ಏನು ಪೂಜೆ ಮಾಡಕತ್ತಾರಲ್ಲ ಅವೆಲ್ಲವೂ ಪೂಜೆಗಳು ಏನು ಆ ಪೂಜೆಗಳು ಏನದಾವ ಅವು ಎಲ್ಲ ಯಜ್ಞಗಳು. ಅವು ಯಾರಿಗೆ ಮುಟ್ತಾವ? ಅಲ್ಲಿ ನನಗೆ ಮುಟ್ತಾವ. ಆದ್ರಿಂದ ನಾನು ಅದಿ ಯಜ್ಞ. ಪೂಜಾ ಡನ್ ಬೈ ಎವ್ರಿವನ್. ಐ ರಿಸೀವ್ ದ ಪೂಜಾ, ಐ ಗಿವ್ ದ ಕರ್ಮ ಫಲಂ. ನಾ ಪೂಜೆಗಳನ್ನ ಅವ್ರೇನ್ ಪೂಜೆ ಮಾಡ್ತಾರ ಅದನ್ನ ಸ್ವೀಕಾರ ಮಾಡ್ತೇನೆ. ಅವ್ರು ಕೇಳಿದಂತ ಕರ್ಮ ಫಲಗಳನ್ನ ಆಯಾ ದೇವತೆಗಳ ಮೂಲಕ ನಾನೇ ಕೊಡುತ್ತೇನೆ. ದೇರ್ಫೋರ್ ಯಜ್ಞ ಭೋಕ್ತೃ ರೂಪೇಣ, ಕರ್ಮಫಲ ಧಾತೃ ರೂಪೇಣ. I am the receiver of the puja and the giver of the result. I remain in the heart of everyone. ನಾನು ಪ್ರತಿಯೊಬ್ಬರ ಹೃದಯ ಕಮಲದಲ್ಲಿ ವಾಸವಾಗಿದ್ದುಕೊಂಡು ಅವರು ಮಾಡುವಂತಹ ಪೂಜೆಗಳನ್ನು ಸ್ವೀಕರಿಸಿ ಅವರು ಕೇಳುವಂತಹ ಫಲಗಳನ್ನ ಆಯಾ ದೇವತೆಗಳ ಮೂಲಕ ಕೊಡುವ ಅದೇ ಯಜ್ಞನು ನಾನೇ ಅಂತಾನ ಭಗವಂತ. And therefore you need not bother. ನೀವೇನು ವಿಚಾರ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. Whether my good actions will be registered in God's diary or not, because far away He is there. Is it not? Don't think that He will not be visible to Him. Because of that, every small action you do, good or bad, it is immediately registered. And the Lord, according to the law of karma, will punch the result and punch your nose if required. ನೋಡ್ರಿ, ಭಗವಂತ ಎಲ್ಲೋ ದೂರ ಅದಾನ, ಆಕಾಶದ ಆಚೆಗೆ ಅದಾನ, ದೂರ ಅದಾನ, ಕಣ್ಣಿ ಕಾಲಾಗಿಲ್ಲ ಅಂತ ತಿಳ್ಕೊಂಡು ನೀವು ಏನಾದ್ರು ಮಾಡಿದ್ರೆ ಅವಾಗ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಮಾಡಿದಂತ ಸಣ್ಣ ಕಾರ್ಯಗಳು ಕೂಡ ಮನಸ್ಸಿನಾಗ ವಿಚಾರ ಮಾಡಿದ್ದು ಹಿಂಗ ವಿಚಾರ ಮಾಡಿದ್ರಿ ಅನ್ನೋದು ಕೂಡ ಭಗವಂತನಿಗೆ ತಿಳಿತೈತಿ. ಯಾಕಂದ್ರೆ ಅವ ಅಲ್ಲೇ ಅದಾನ, ಹೃದಯದಾಗ ಅದಾನ ಭಗವಂತ. ಆದ್ದರಿಂದ ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ನಿಮ್ಮ ಅಧರ್ಮದ ಕಾರ್ಯಗಳಿಗೆ ನಿಮ್ಗೆ ಮೂಗು ಚುಚ್ಚಿ ನಿಮ್ಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಭಗವಂತ ಅಲ್ಲೇ ಕರ್ಮಫಲ ದಾತಾನಾಗಿ ಒಳಗಾದಾನ. ಆತ್ಮೀಯರೇ, ದೂರಿಂದ ಕನಕದಾಸರಿಗೆ ಅವ್ರ ಗುರುಗಳು ಹಣ್ಣು ಕೊಟ್ರಂತ, ಮಾವಿನ ಶಿಷ್ಯರಿಗೆಲ್ಲ ಕೊಟ್ಟು ಯಾರು ಇಲ್ದಲ್ಲಿ ತಿಂದು ಬರ್ರಿ ಅಂದ್ರೆ ಎಲ್ಲಾರು ಹೋಗಿ ಎಲ್ಲೆಲ್ಲೋ ತಿಂದು ಬಂದ್ರು. ಗುಳದಾಗ, ಗಿಡ ಸಂಧ್ಯಾಗ, ನೀರಾಗ ಎಲ್ಲೆಲ್ಲೋ ಹೋಗಿ ತಿಂದು ಬಂದ್ರು ಬಾಳೆಹಣ್ಣು ಶಿಷ್ಯರು. ಕನಕದಾಸರಿಗೆ ತಿನ್ನಾಕಾಗ್ಲಿಲ್ಲ. ಎಲ್ಲಿ ಹೋದ್ರು ಭಗವಂತ ಇದ್ದ, ತಿನ್ನಾಕಾಗ್ಲಿಲ್ಲ ಅಪ್ಪವ್ರ ಹಂಗೈತಿ. So therefore every experience you go through is karma phalam coming from Lord. ನಮ್ಗೆ ಏನ್ ಜೀವನದಾಗ ಅನುಭವ ಬರ್ತಾರಲ್ಲ ಆ ಭಗವಂತನಿಂದ ಬಂದಂತ ಫಲವೇ ಅದು ಕರ್ಮ ಫಲ ದಾತ ಪರಮಾತ್ಮ. ಅವ ನಾವು ಮಾಡಿದ ಕರ್ಮಗಳನ್ನ ಅಡಿಬಿಟ್ಕೊಂಡು ಅದಕ್ಕೆ ತಕ್ಕಂತ ಪ್ರತಿಫಲವನ್ನು ಕೊಡ್ತಾನೆ. ಪುಣ್ಯ ಕರ್ಮಗಳಿಗೆ ಸುಖವನ್ನು ಕೊಡ್ತಾನೆ, ಪಾಪ ಕರ್ಮಗಳಿಗೆ ದುಃಖವನ್ನು ಕೊಡ್ತಾನೆ. For Vedic person, every experience is my karma phalam. ಯಾರು ವೈದಿಕ ಅದಾರ, ಯಾರು ವೇದವೇ ಪ್ರಮಾಣ ಅಂತ ಕೇಳ್ತಾರ, ಯಾರು ಹಿಂದೂಗಳು ಅದಾರ ಮುಂಜಾನೆ ಹೇಳಿದಂಗ ಅವ್ರಿಗೆಲ್ಲರಿಗೂ ಏನದ ಪ್ರತಿಯೊಂದು ಅನುಭವವು ಅವರವರು ಮಾಡಿದ ಕರ್ಮ ಫಲವೇ. ನಾ ಮಾಡಿದ ಕರ್ಮವು ನನಗೆ ಫಲವಾಗಿ ಬರುತ್ತದೆ. ನಾ ಮಾಡಿದ ಕರ್ಮವು ಬಲವಂತವಾಗಿದ್ದರೆ ನೀ ಮಾಡುವದೇನೋ ಲೆಕ್ಕ. Therefore, I cannot complain to anyone. ನನಗೆ ಹಿಂಗ ಬಂತು ನನ್ನ ಕರ್ಮ, ನನ್ನ ಕರ್ಮದ ಫಲ, ಅದರಲ್ಲಿ ಯಾಕೆ ಹಿಂಗ್ ಬಂತು ಅನ್ನುವಂಗಿಲ್ಲ. Why me? Why this suffering comes to me only? Why this enjoyment comes to him? There is no question. I am reaping the result of my own action. ಯಾಕೆ ಒಬ್ರು ಸುಖದಿಂದ ಅದಾರ, ಯಾಕೆ ಇನ್ನೊಬ್ರು ದುಃಖದಿಂದ ಅದಾರ? ಯಾಕಂದ್ರೆ ಅವ್ರವ್ರು ಮಾಡಿದ ಪುಣ್ಯ ಕರ್ಮಗಳಿಂದ ಅವ್ರು ಸುಖವನ್ನು ಅನುಭವಿಸುತ್ತಾರೆ, ಅವ್ರವ್ರು ಮಾಡಿದ ಪಾಪ ಕರ್ಮಗಳಿಂದ ಅವ್ರು ದುಃಖವನ್ನು ಅನುಭವಿಸುತ್ತಾರೆ. ಇದ್ರಾಗ ಯಾರು ಪಾರ್ಶಾಲಿಟಿ ಇಲ್ಲ. ಬಟ್ ಐ ಡು ನಾಟ್ ರಿಮೆಂಬರ್ ಆಲ್ ದೋಸ್ ಮೈ ಪಾಸ್ಟ್ ಆಕ್ಷನ್ಸ್. ಆ ಕರ್ಮಗಳನ್ನು ಮಾಡಿದ್ದು ನನಗೆ ಏನು ನೆನಪಿಲ್ಲ. I have told you, you do not remember last class itself. ಹೋದ ಕ್ಲಾಸ್ನಾಗ ಭಗವದ್ಗೀತೆ ಒಳಗೆ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಅದ ನೆನಪಿಲ್ಲ. ಇನ್ನು ಹೋದ ವಾರದಿ ಇವತ್ತು ಯಾವ ವಾರದಿ? ಇವತ್ತ ಗುರುವಾರ, ಇವತ್ತು ಯಾವ ಶುಕ್ರವಾರ. ಹೋದ ಶುಕ್ರವಾರ ಮಧ್ಯಾಹ್ನ ಏನ್ ಊಟ ಮಾಡಿದ್ರಿ? ಹೇಳಕ್ ಬರಂಗಿಲ್ಲ.
ಬಹಳ ಇವತ್ತು ಬಂದಲ್ಲಿ ಏನ್ ಊಟ ಮಾಡಿದ್ವಿ ಹೇಳ್ಬೋದು, ನಿನ್ ರಾತ್ರಿ ಏನ್ ಊಟ ಮಾಡಿ ಹೇಳ್ಬೋದು, ಮನೆ ರಾತ್ರಿ ಏನ್ ಊಟ ಮಾಡಿ ಹೇಳ್ಕೊಡೋದಿಲ್ಲ. ಇನ್ನ ಹೋದ ಜನ್ಮ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದ? There is a question of remembering past dharma activities. ಇನ್ನು ಹೋದ ಜನ್ಮದ ಮಾಡಿದಂತ ಚಟುವಟಿಕೆಗಳನ್ನ ನೆನಪಿಡೋದು ನನಗೆ ಹೆಂಗ್ ಸಾಧ್ಯದ? ಅವ ಇಟ್ಟಿರ್ತಾವ ಇಟ್ಟೋರು ನಮ್ಮ ಅಕೌಂಟ್ನಾಗ ಖಾತೆ ಒಳಗೆ ಇರ್ತದ. ಬಟ್ ನಾನ್ ರಿಮೆಂಬರ್ಸ್ ಡಸಂಟ್ ಮೀನ್ ನಾನ್ ಪರ್ಫಾರ್ಮೆನ್ಸ್. ನಮಗೆ ನೆನಪಿಲ್ಲ ಅಂದ್ರೆ ಅದು ತಪ್ಪೈತಿ, ಅದಕ್ಕೆ ತಿಳ್ಕೊಬೇಡ್ರಿ. ನಮ್ಮ ಅಕೌಂಟ್ನಾಗ ಐತದು, ನಮಗೆ ನೆನಪಿಲ್ಲ ಅಷ್ಟೇ. ದಟ್ ಇಸ್ ಟು ಬಿ ಅಂಡರ್ಸ್ಟೂಡ್. ನಾನ್ ರಿಮೆಂಬರ್ಸ್ ಡಸಂಟ್ ಮೀನ್ ನಾನ್ ಪರ್ಫಾರ್ಮೆನ್ಸ್. ನನಗೆ ನೆನಪಿಲ್ಲ, ಅದು ಆಗಬಾರ್ದು ಅಂಬೇಡ್ರಿ. Whether I remember or not, what I have done, I have to suffer, I have to enjoy, I have to deeply pay the price. ಏನ್ ಮಾಡೇನಿ ಅದಕ್ಕೆ ಯೋಗ್ಯ ಬೆಲೆ, ತಕ್ಕ ಬೆಲೆಯನ್ನು ಕೊಳ್ಳಲೇಬೇಕು. ಪುಣ್ಯ ಮಾಡಿದ್ದಂತ ಸುಖವನ್ನು ನಾವೆಲ್ಲ ಸುಖವನ್ನ ಕೇಳೋದಿಲ್ಲ, ಕೊಳ್ಳಲೇಬೇಕು. ನಾ ಪಾಪ ಮಾಡೇನಿ, ನಾವು ಉಣ್ಣಾಕ ಒಳ್ಳೆ ಪಾಪವನ್ನು ದುಃಖವನ್ನು ಹೊಂದಲೇಬೇಕು. ಗಿವನ್ ಬೈ ಹೋಮ್ ಅಧಿಯಜ್ಞ. ಇದು ಯಾರು ಕೊಡ್ತಾರೆ? ಕರ್ಮಫಲ ದಾತ, ಅವನೇ ಅಧಿಯಜ್ಞ. ಸೊ ಅಧಿಯಜ್ಞ ಮೀನ್ಸ್ ಕರ್ಮಫಲ ದಾತ. ಅಧಿಯಜ್ಞ ಕರ್ಮಫಲ ದಾತ ಎಲ್ಲದಾನ? ನಮ್ಮ ಹೃದಯ ಕಮಲದಲ್ಲಿಯೇ ಅದಾನ. ವಿತ್ ದಿಸ್ ದ ಸಿಕ್ಸ್ತ್ ಕ್ವಶನ್ ಇಸ್ ಆಲ್ಸೋ ಆನ್ಸರ್. ಆರನೇ ಪ್ರಶ್ನೆಗೆ ಉತ್ತರ ಕೊಡ್ತ ಭಗವಂತ. ಈಗ ಇದು ನೋಡ್ರಿ ಮಜಾ. ಯಾವುದು? 7ನೇ ಪ್ರಶ್ನೆ, ಭಗವದ್ಗೀತೆ 8ನೇ ಅಧ್ಯಾಯ 5ನೇ ಶ್ಲೋಕ. ಇನ್ನ 10 ನಿಮಿಷ 5ನೇ ಶ್ಲೋಕವನ್ನು ಓದೋಣ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯ ಫಲ ಮತ್ತು ಅರ್ಜುನನ 7ನೇ ಪ್ರಶ್ನೆಗೆ ಉತ್ತರ. ಅಲ್ಲಪ್ಪ, ನೀನು ಶ್ರವಣ ಮಾಡೋದು ಬೇಡ, ಮಂತ್ರ ಮಾಡೋದು ಬೇಡ, ನಿಧಿಧ್ಯಾಸನ ಮಾಡೋದು ಬೇಡ, ಕರ್ಮಯೋಗ ಬೇಡ, ಉಪಾಸನ ಯೋಗ ಬೇಡ, ಅಂತಗಳ ಶುದ್ಧಿ ಮಾಡ್ಕೊಳ್ಳೋದು ಬೇಡ, ಮನನ ಮಾಡೋದು ಬೇಡ, ಏನು ಮಾಡೋದು ಬೇಡ. ಕೊನೆ ಈ ಜೀವನ ಹೊಂಟೈತಪ್ಪ ಈ ಕ್ಷಣದಾಗ ಅಂತಂದ್ರ ಪರಮಾತ್ಮ ನನಗೆ ಮುಂದಿನ ಜನ್ಮದಾಗ ಮೋಕ್ಷವನ್ನು ಕೊಡುವ ಕೇಳಿಬಿಟ್ರೆ ಮುಂದಿನ ಜನ್ಮದಾಗ ಮೋಕ್ಷ ಗ್ಯಾರಂಟಿ. ಮೋಕ್ಷ ಗ್ಯಾರಂಟಿ ನೋಡ್ರಿ. ಯಾರಿಗೆ ನಮಗೆ ಸಾಧನೆ ಮಾಡಕ್ ಆಗೋದಿಲ್ಲ ಅಂತೇಳಿ ಲಾಸ್ಟ್ ಈ ಸದ್ಯ ಪ್ರಾಣ ಹೋಗತ್ತೆ ಅನ್ನೋ ಹೊತ್ತಾಗ ಪರಮಾತ್ಮ ನನಗೆ ಮುಂದಿನ ಜನ್ಮದಾಗ ಮೋಕ್ಷವನ್ನು ಕೊಡುವಂತ ಕೇಳ್ಕೊಂಡ್ರೆ ನಾ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳ್ತಾನ. ಯಹ ಅಂತಕಾಲೇ ಚ, ಯಾವ ಪುರುಷನು ಅಂತ್ಯಕಾಲದಲ್ಲಿಯೂ ಕೂಡ ಮಾಮೇವ ಸ್ಮರನ್, ನನ್ನನ್ನೇ ಸ್ಮರಣ ಮಾಡುತ್ತಾ, ಕಲೇವರಂ ಮುಕ್ತ್ವಾ ಪ್ರಯಾತಿ, ಶರೀರವನ್ನು ತ್ಯಾಗ ಮಾಡಿ ಪ್ರಯಾಣ ಮಾಡುತ್ತಾನೋ, ಸಹ ಅವನು ಮದ್ಭಾವಂ ಯಾತಿ, ನನ್ನ ಸಾಕ್ಷಾತ್ ಸ್ವರೂಪವನ್ನೇ ಪಡೆಯುತ್ತಾನೆ. ಅತ್ರ ಸಂಶಯ ನ ಅಸ್ತಿ, ಇದರಲ್ಲಿ ಯಾವುದೇ ಸಂಶಯವೂ ಇರುವುದಿಲ್ಲ. ಏನ್ ಗ್ಯಾರಂಟಿ ಇದು? ಬೋನಸ್ ಆಫರ್ ನೋಡ್ರಿ, ದೀಪಾವಳಿ ಬೋನಸ್ ಆಫರ್. ಸ್ವಲ್ಪ ಲೇಟ್ ಆಗಿ ಕೊಟ್ಟ ಭಗವಂತ. ದೀಪಾವಳಿ ದಿವಸ ಬರ್ಬೇಕಾಗಿತ್ತು ಈ ಶಾಸ್ತ್ರವನ್ನು. ಇವತ್ತು ಬಂದದ, ಇರ್ಲಿ, ಇವತ್ತು ನಿಜಗೌಡರ ಜಯಂತಿ ಅದಾವ. ಈ ನಾಳೆ ನಾಡ್ದ ನಿಜಗೌಡರ ಜಯಂತಿಯ ಫಲ ಅಂತ ಹೋಗ್ಬಿಡುತ್ತೆ. ಪಂಪರ್ ಬಹುಮಾನ ಭಗವಂತ ಕೊಡಕತ್ತಾನೆ. ಏನಂತ? ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸ ಮದ್ಭಾವ ಖ್ಯಾತಿ ನಾಸ್ತಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿಯೂ ಕೂಡ ನನ್ನನ್ನೇ ಸ್ಮರಿಸುತ್ತಾ ಶರೀರವನ್ನು ಯಾವ ತ್ಯಾಗ ಮಾಡುತ್ತಾನೋ ನನ್ನ ಸಾಕ್ಷಾತ್ ಸ್ವರೂಪವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನೋಡ್ರಿ, ನಮ್ಮ ತಲೆ ಮ್ಯಾಗ ಕೈ ಇಟ್ಟು ನಮ್ಮ ಮೋಕ್ಷ ಆಗ್ಬೇಕು, ನಮ್ಮ ಮೈ ತುಂಬಾ ಕೈ ಆಡಿಸಿ ನಮ್ಮ ಮೋಕ್ಷ ಆಗ್ಬೇಕು ಅನ್ನೋರು ಏನದೇವಿ, ನಮ್ಗೇನು ಶಾಸ್ತ್ರ ಬೇಡಪ್ಪ ಅಂದ್ರೆ ಇದನ್ನೆಲ್ಲ ಮಾಡ್ರಿ ಅಂತ ಭಗವಂತ. ನೋಡ್ರಿ, ಯಾಕಂತ ನೋಡಿ ವಿಚಾರ ಮಾಡ್ರಿ. ನಾವ್ ಅಲ್ಲಿ ಮಾಡ ಏನು ಮಾಡೋದಿಲ್ಲ, ನಾವು ಟಿವಿ ನೋಡ್ಕೊಂತ ಆರಾಮ ಧಾರಾವಾಹಿ ನೋಡ್ಕೊಂತನ ಮಸ್ತ್ ಮಜಾ ಮಾಡ್ಕೊಂತ ಇನ್ನೇನು ಸಾವಿನ ಸರಿಯಾಗಿ ಬಂದಾಗ ಭಗವಂತ ನನಗೆ ಮೋಕ್ಷ ಕೊಡುವಂತ 2 ಮಾತು ಕಲ್ತ್ಬಿಟ್ರೆ ಗಿರಿಪಾಠ ಮಾಡಿದ್ರೆ ಆಕೈತಂತ ಭಗವಂತ. ಅದು ಆಕೈತೆ ನೋಡಿ ಪ್ರಯತ್ನ ಮಾಡಿ ಯಾರಾದ್ರೂ ಪ್ರಾಜ್ಞೆ.
ಶಿವಾಯ ಅಂತ ಸಾಯಿರಿ ಅಂತಂತಾಳೆ. ಇನ್ನು ಅದು ಅಲ್ಲಕ ತಯಾರಿಲ್ಲ, ಇದನ್ನ ನಿಲ್ಲಿಸ್ತಾರ, ಭಗವಂತನ ನಿಲ್ಲಿಸ್ತಾರ. ನಾಲ್ಗಿನ ಹೊಳೋದಿಲ್ಲ ಮ್ಯಾಗ. ಎಷ್ಟೋ ಮಂದಿ ನೋಡಿಲ್ಲ, ನಾಲಿಗೆ ದಪ್ಪಾಗಿರ್ತದ್ರಿ ಬಹಳ. ಓಂ ನಮ ಶಿವಾಯ ಅನ್ರಿ, ಓಂ ನಮ ಶಿವಾಯ ಅನ್ರಿ. ಒಳ್ಳಗ ನಾಲ್ಗಿನ ಹೊಳೋದು ನೋಡಿಲ್ಲ, ಪ್ರಾಕ್ಟಿಕಲ್ ನೋಡಿದ್ರೆ ಆಗತ್ತಿಲ್ಲ. ಓಂ ನಮ ಶಿವಾಯ ಅನ್ರಿ, ಓಂ ನಮ ಶಿವಾಯ ಅನ್ರಿ. ನೀರ್ ಬಿಡ್ರಿ, ಓಂ ನಮ ಶಿವಾಯ ಅನಸ್ರಿ. ಮುಗಿತ. ಓಂ ನಮ ಶಿವಾಯ ಅನ್ನ ಕೊಡೋದ್ರಿ ಆ ಹೊತ್ನಾಗ. ಎಲ್ಲ ಇಂದ್ರಿಯಗಳ ಪ್ಯಾಕ್ ಆಗ್ತಿರ್ತಾವ, ಮುಂದಿನ ಪ್ರಯಾಣ ಹೊಂಟಿರ್ತಾವ. ಅವಾಗ ನಾಲ್ಗಿ ಕೆಲಸ ಮಾಡಂಗಿಲ್ಲ, ಕಣ್ಣಿ ಕೆಲಸ ಮಾಡಂಗಿಲ್ಲ, ಕಿವಿ ಕೆಲಸ ಮಾಡಂಗಿಲ್ಲ, ನಾಲ್ಗಿ ಏನು ಯಾವ ಇಂದ್ರಿಯಗಳು ಕೆಲಸ ಮಾಡಂಗಿಲ್ಲ. ಎಲ್ಲವೂ ಊರಿಗೆ ಹೋಗ್ಬೇಕಾದ್ರೆ ನಾವು ಹೆಂಗ್ ಕಟ್ತೇವಲ್ಲ ಸಾಮಾನ ಜೊಣ್ಣಿ ಹಂಗ ಕಟ್ಕೊಂಡು ಹೊಂಟಿರ್ತಾವ, ಹೋಗ್ತಿರ್ತಾವ ಆ ಟೈಮ್ನಾಗ. ಮತ್ತ ಆ ಹೊತ್ತಾಗ ಸ್ಮರಣೆ ಮಾಡ್ತಾನಂತಂದ್ರ ಮೊದಲು ಯಾವ ಇದನ್ನ ನೀ ನಿರಂತರ ಅಭ್ಯಾಸ ಮಾಡಲ್ಲ, ಅವನು ಸ್ಮರಣೆ ಮಾಡಕ್ ಸಾಧ್ಯ. ಆದ್ರಿಂದ ಇದನ್ನ ನಿರಂತರ ಇದನ್ನ ನಾವು ಆ ಘಟನೆ, ಸಾವಿನ ಘಟನೆ ಏನು ಕ್ಷಣ ಬರೋಕ್ಕಿಂತ ಮೊದಲು ನಮ್ಮ ಮನಸ್ಸಿನಾಗ ಅದ ಇರಬೇಕು. ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತದ ಆತ್ಮೀಯತೆ ಅನ್ನುವಂಥದ್ದು ಇಲ್ಲೇ ಒಂದು ರಹಸ್ಯದ. ಡ್ರಾಪಿಂಗ್ ದ ಬಾಡಿ at the time of death, one who departs remembering me alone attains my nature. There is no doubt in this regard, Arjuna. ಇದರಲ್ಲಿ ಏನೂ ಸಂಶಯ ಇಲ್ಲಪ್ಪ ಅರ್ಜುನ. ಯಾವಾಗ ಶರೀರ ಬಿಡಾಗತ್ತೀವಿ ಅವಾಗ ನನ್ನನ್ನ ನೆನೆಸ್ಕೋ, ನಾನು ನಿನಗೆ ಮೋಕ್ಷವನ್ನು ಕೊಡ್ತೇನೆ. ಇದ್ರಾಗ ಏನೂ ಸಂಶಯ ಮಾಡ್ಕೋಬೇಡ ಅಂತ ಹೇಳ್ತ. ಸಂಶಯ ಏನಿಲ್ಲ ಕರೆ, ಯಾಕೆ ಭಗವಂತನ ಮಾತದ. ಆದ್ರೆ ನಮಗಾಗುದಿಲ್ಲ ಅವತ್ನ ನೆನಪು. ಆ ಅವತ್ನ ನೆನಪಾಗಬೇಕು ಅಂದ್ರೆ ಇಲ್ಲೇ ಆ ಉಳಿದ ಟೈಮ್ನಾಗ ಅದನ್ನ ಮಾಡಿರ್ಬೇಕು. ಅದು ವಾಸನೆ ಇದ್ರೆ ಅದು ಬರ್ತದ ನೆನಪಿಗೆ, ಇಲ್ಲಾಂದ್ರೆ ಏನ್ ಬರ್ತದ ಹೇಳ್ತಾರ ಅಪ್ಪೂರ್. ನೋಡುವ ಏನಂತಾರ ಅಪ್ಪೂರ್. In the previous 2-3 slokas, 3 and 4, Krishna answered the six basic questions very briefly. ಪರಮಾತ್ಮ ಇವು 2 ಶ್ಲೋಕದಾಗ ಈ ಮೊದಲಿನ 6 ಪ್ರಶ್ನೆಗಳಿಗೆ ಏನಿದ್ದು ಸಾಮಾನ್ಯ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರು. And now the Krishna wants to answer the 7th question very elaborately. ಈ 7ನೇ ಪ್ರಶ್ನೆನ ಬಹಳ ವಿಸ್ತಾರವಾಗಿ ಈ ಅಧ್ಯಾಯದಾಗ ಹೇಳ್ತಾರೆ. In fact, the rest of the chapter, beginning from verse number 5 up to the last verse number 28, Krishna is answering the 7th question. For 6th question, 2 verses, and for 1 question, 5 to 28, 24 verses, both inclusive. Don't ask how, because 24. Because by way of answering this question, Krishna wanted to introduce an important topic, I say. And what is that topic? Ishvara Upasanam. Ishvara means the Lord with attribute. Ishvara ಅಂತಂದ್ರೆ ಸಗುಣ ಪರಮಾತ್ಮ. ಸಗುಣ ಗುಣ ಸಹಿತ ಪರಮಾತ್ಮಗೆ ನಾವು ಲಾರ್ಡ್ ವಿತ್ ಅಟ್ರಿಬ್ಯೂಟ್ಸ್ ಅಂತ ಇಂಗ್ಲಿಷ್ನಾಗ. ಸಗುಣ ಪರಮಾತ್ಮ, ಸಗುಣ ಬ್ರಹ್ಮ ಈಶ್ವರ. And this Lord with various attributes as described in scriptures can be meditated upon, and it is considered a very important spiritual sadhana. And this Saguna Upasana can give 2-fold results depending upon the motive or attitude with which it is done. ಈಶ್ವರ ಸಗುಣ ಈಶ್ವರ ಧ್ಯಾನವನ್ನು ಮಾಡಿ ಇರ್ತಾರಲ್ಲ, ಸಗುಣ ಈಶ್ವರ ಧ್ಯಾನ ಮಾಡೋದ್ರಿಂದ ಆ ಮಾಡುವಂತ ಉಪಾಸಕ ಏನದಾನ ಅವನು ಯಾವ ಭಾವನೆ ಇರ್ತದ ಆ ಭಾವನೆಗೆ ಅನುಗುಣವಾಗಿ 2 ರೀತಿಯನ್ನ ಫಲವನ್ನು ಕೊಡ್ತದ ಅಂತ ಹೇಳ್ತಾರೆ. ಸಗುಣ ಸಕಾಮ ಸಗುಣ ಈಶ್ ಉಪಾಸನಂ ಅಂಡ್ ಅದರ್ ಈಸ್ ನಿಷ್ಕಾಮ ಸಗುಣ ಉಪಾಸನ. ಒಂದು ಸಕಾಮ ಸಗುಣ ಉಪಾಸನ, ಒಂದು ನಿಷ್ಕಾಮ ಸಗುಣ ಉಪಾಸನ, 2 ಭಾಗ ಮಾಡ್ತಾರೆ. ಸಕಾಮ ಸಗುಣ ಉಪಾಸನ ಅಂತಂದ್ರ ಉಪಾಸನ ಡನ್ ವಿತ್ ಮಟೀರಿಯಲ್ ಬೆನಿಫಿಟ್. ಸಗುಣ ಸಕಾಮ ಉಪಾಸನ ಅಂತಂದ್ರ ಅಲ್ಲಿ ಉಪಾಸನೆಯನ್ನು ಮಾಡ್ಯಾನ, ಏನು ನನಗ ಆ ಭೋಗ ಭಾಗ್ಯಗಳು ಬೇಕು ಅಂತ ಪೂಜೆ ಮಾಡ. material benefits belonging to this loka and material belongings belonging to paraloka. To go to heaven I can practice upasana.
ನೋಡ್ರಿ, ಈ ಲೌಕಿಕದಲ್ಲಿ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಬೇಡ್ಬೇಕಂತ ತಿಳ್ಕೊಂಡು ಸಕಾಮ ಸಗುಣ ಉಪಾಸನೆಯನ್ನು ಮಾಡ್ಬೋದು. ಅಥವಾ ಈ ಶರೀರ ಬಿದ್ದ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಲ್ಲ, ಸ್ವರ್ಗಕ್ಕೆ ಹೋದಾಗ ಅಲ್ಲಿಯ ಭೋಗಗಳನ್ನು ಉಣಬೇಕು ಅನ್ನುವಂತ ಆಶೆಯಿಂದ ಕೆಲವೊಂದು ಉಪಾಸನೆಯನ್ನು ಮಾಡ್ತಾನೆ. ಸಗುಣ ಸಕಾಮ ಉಪಾಸನೆ ಮಾಡ್ತಾನೆ. ಅವು ಪರಲೋಕದ ಭೋಗಗಳು, ಸ್ವರ್ಗಕ್ಕೆ ಹೋಗ್ಲಿಕ್ಕೆ. I can practice upasana and for better birth I can practice upasana. In this janma itself for getting various benefits like health, wealth, status, etc. ಇದೇ ಜನ್ಮದಲ್ಲಿ ನನಗೆ ಏನಾದರೂ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು, ಒಳ್ಳೆಯ ಸ್ಥಾನಮಾನ, ಗೌರವ ಬೇಕು ಅಂದ್ರೆ ನಾನು ಸಕಾಮ ಸಗುಣ ಉಪಾಸನೆಯನ್ನು ಮಾಡಬಹುದು. ಅಥವಾ I can practice upasana and above all to accomplish siddhi, miraculous powers. Upasana can be practiced. ಇನ್ನೇನಂತಾರ, ಈ ಸಗುಣ ಸಕಾಮ ಉಪಾಸನೆಯನ್ನು ಮಾಡೋರು ಕೆಲವೊಂದು ಸಿದ್ಧಿಗಳಿಗಾಗಿ, ಕೆಲವೊಂದು ವಿಶೇಷವಾದಂತಹ ಶಕ್ತಿಗಳ ಪ್ರದರ್ಶನಕ್ಕಾಗಿ ಅವ ಉಪಾಸನೆಯನ್ನು ಮಾಡಬಹುದು. That is why you will find many upasakas have got siddhis. ಕೆಲವೊಂದು ಉಪಾಸಕರಿಗೆ ಕೆಲವೊಂದು ಸಿದ್ಧಿಗಳಿರ್ತಾವೆ. ಇವತ್ತು ಸಮಾಜದಾಗ ಜ್ಞಾನಿನ ಗುರುತಿಸ್ತಾರೋ ಇಲ್ಲ ಗೊತ್ತಿಲ್ಲ, ಉಪಾಸಕರನ್ನ ಗುರುತಿಸ್ತಾರ ಮಂದಿ. ಅಲ್ಲಿ ಪಾಳೆ ಹಚ್ಚಿರ್ತಾರ, ಉಪಾಸಕರ ಹೊತ್ರ ಹೋಗ್ರಿ ಪಾಳೆ ಹಚ್ಚಿರ್ತಾರ ಮಂದಿ. They will say, I am an Anjaneya upasaka, I am Devi upasaka, I am ಸಚಿನ್ ದೇವ ಉಪಾಸಕ ಹೇಳ್ತಾರ ಅವರು. ನಾ ಆಂಜನೇಯನ ಉಪಾಸಕನಿದ್ದೇನೆ, ನಾನು ದೇವಿ ಉಪಾಸಕನಿದ್ದೇನೆ, ನಾನು ಇಂತಿಂತ ದೇವತಾ ಉಪಾಸಕನಿದ್ದೇನೆ. And as a result of upasana, this person gets extraordinary powers like capacity to predict the future. ಮುಂದೆ ಏನಾಗ್ತದೆ ಅನ್ನೋದು ಹೇಳ್ತಾರೆ ಇವರು. ಇಂಥ ಮನೆಗೆ ನಾವು ಮಗಳು ಕೊಡ್ಬೇಕಂತ ಮಾಡೇವಿ, ಕೊಡೋನೇನು ಬೇಡ ಅಂತ ಹೇಳ್ತದೆ, ಕೊಡೋ ಅಂತ ಹೇಳ್ತದೆ. ಅದು ಹೇಳ್ತದೆ ಆ ಉಪಾಸಕ ಹೇಳ್ತಾನೆ, ನಿಮ್ಗೆ ಹೋಗ್ರಿ ಮಂಗಳವಾರ ಶುಕ್ರವಾರ ಉಪಾಸಕರು ಸಾಯಂಕಾಲ ಇರ್ತಾರ ನೋಡ್ರಿ ಉಪಾಸಕರು, ಅಲ್ಲಿ ಕೇಳಕ್ ಹೋಗ್ತಾರೆ. ಖರೆ ಆಗ್ತಾವ, ಇಲ್ಲಂತಲ್ಲ. ಅವರು ಮಾಡಿದ ಉಪಾಸನೆಯ ಫಲ ಸಗುಣ ಸಕಾಮ ಉಪಾಸನೆಯ ಫಲ, ಸಗುಣ ದೇವತೆಯ ಸಕಾಮ ಉಪಾಸನೆಯ ಫಲ ಅದು. ಅದಕ್ಕೂ ಜ್ಞಾನಕ್ಕೂ ಏನು ಸಂಬಂಧ ಇಲ್ಲ. ಆತ್ಮೀಯರೇ ತಿಳ್ಕೊಡ್ರಿ, ಜ್ಞಾನಿ ಇದ್ದವ ಪವಾಡ ಮಾಡ್ಬೇಕು ಅಂತೂ ಇಲ್ಲ, ಪವಾಡ ಮಾಡವ ಜ್ಞಾನಿ ಅಂತೂ ಅಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇನ್ಫ್ಯಾಕ್ಟ್ ಮೆನಿ ಪೀಪಲ್ ಗೋ ದೇರ್ for only pavada siddhi, because they have got a particular day when they say deity is entering them, and then whatever question you ask, when will my business improve, when will this disease will go, how many people stand in the line, that person is able to predict and suggest parihara. ಆ ಮನುಷ್ಯ ಸಾಮಾನ್ಯ ಇರ್ತಾನ, ಆ ಟೈಮ್ ಏನಿರ್ತಾನ ಮಂಗಳವಾರ ಶುಕ್ರವಾರ ಅಂದ್ರೆ ಆ ಮಂಗಳವಾರ ಶುಕ್ರವಾರದಾಗ ಆ ಟೈಮ್ನಾಗ ಆ ದೇಹ ಆ ಒಂದು ವಿಶೇಷ ಶಕ್ತಿ ಅವನಲ್ಲಿ ಪ್ರವೇಶ ಆಗ್ತದೆ. ಅವ ಎಲ್ಲ ಹೇಳ್ತಾನ, ಹೇಳ್ದಂಗ ಆಗ್ತದೆ, ಇಲ್ಲ ಅಂತಲ್ಲ. ಇದು ಉಪಾಸನೆಯ ಫಲ. ಈ ಉಪಾಸನೆ ಸಾಧನೆ ಮಾಡೋದ್ರ ಜೊತೆಗೇನೆ ಆಧ್ಯಾತ್ಮ ಸಾಧನೆ ಮಾಡ್ಕೊಂಡ್ರೆ ಆ ಉಪಾಸನೆ ನಮಗ್ ಸಹಕಾರಿ ಆಗ್ಬೋದಲ್ಲ? ಅಲ್ರಿ ಸರ, ಅವ ಉಪಾಸನೆ ಅದ್ರಾಗ ನಿಂತ್ ಬಿಡ್ತಾನಲ್ಲ, ಸರ್ಕಸ್ ಮಾಡ್ಕೊಂತ ಅವ ಈ ಕಡೆ ಬರ್ತಾನ. ಅಧ್ಯಾತ್ಮಕ್ಕೆ ಅವ ನಿಂತ್ರ ಅಲ್ಲೇ ನಿಂತ್ ಬಿಡ್ತಾನ. ಅದನ್ನೇನಾರ ಬಳಸ್ಕೊಂಡು ಈ ಕಡೆ ಬಂದ್ರೆ ಅನುಕೂಲ ಆಗ್ತದೆ. ಗುಜರಾತ್ ಚಲೋ ಮಾಡ್ತಾರ, ಅವಾಗ ಸ್ಟಾಕ್ ಅಂತಾನ, ಅವ ಮುಂದೆ ಏನ್ ಮಾಡ ತಗೊಳಂತಾನ ಅವ. ಆದ್ದರಿಂದ ಅವ ಏನದಾವ ಸಕಾಮ ಸಗುಣ ಉಪಾಸನೆ ಮಾಡುದು ಕೂಡ ಪ್ರತಿಬಂಧಕ ಮಾಡ್ಬೇಡ್ರಿ ಅಂತ ಹೇಳ್ತೀವಿ ನಾವು. ಮಾಡ್ಬೇಡ್ರಿ ಅಂತ ಹೇಳ್ತೀವಿ. ನನಗೆ ಅದ ಬೇಕ್ರಿ ಅಪ್ಪ ಅವ್ರ, ನನ್ಗೆ ಅದನ್ನ ಹೇಳಿ ಕೊಟ್ಟಿದ್ದೆ ನಾ ಚಿದ್ರೂಪಾನಂದ ಸ್ವಾಮೀಜಿಗೆ. ಅಂದಾಗ ಅವ್ರು ಏನಂದ್ರು, ನನಗ ಬಾಯಿಲಿ ತಿಳ್ಕೊಂಡು ಕುಂಡಿಸ್ಕೊಂಡು, ನಮ್ಮ ಇದು ಕೇಳು ನಮ್ದಾರ, ಈ ಶರೀರ ಉಸಿರಾಡ್ತಲ್ಲ, ಇದು ಜಡವಾದ ಶರೀರ ಉಸಿರಾಡ್ತಲ್ಲ, 9 ತೂತದ ಅವರು 9 ತೂತಿದ್ರು ಉಸಿರಾಡ್ತಲ್ಲ, ಇದ ಒಂದು ಪವಾಡ ಅಂತ ಹೇಳ್ಬಿಟ್ಟಿರ್ತ ಅಪ್ಪ. ಆ ಕಡೆ
ಲಕ್ಷ ಕೊಡ್ಬೇಡ, ನಿನ್ನ ಸಾಧನೆ ಆಗುದಿಲ್ಲ, ಆ ಕಡೆ ಲಕ್ಷ ಕೊಡಕ್ ಹೋಗ್ಬೇಡ ಅಂತ ಆ ರೆಕ್ಕಿನ ಕತ್ತಿಸ್ಬಿಡ್ತಾರ ನಮ್ಮ ಪರಂಪರೆಯೊಳಗ. ಪವಾಡ ಮಾಡ್ಬೇಕು ಅನ್ನುವಂತ ಹಂಬಲ ಇದ್ದವ್ರು ಅಕಸ್ಮಾತ್ ಶಾಸ್ತ್ರಕ್ಕೆ ಬಂದಿದ್ರಂದ್ರ ಆ ರೆಕ್ಕಿನ ಕಟ್ ಮಾಡ್ಬಿಡ್ತಾರ ಗುರುಗಳು. ನಮ್ಮ ರೇವಣಕರ್ ಕೇಳ್ರಿ, ಹೇಳ್ತಾರ ಅವ್ರು. ರೇವಣಕರ್ ಅವ್ರು ಹೇಳಿದ್ದ ಆಗಾಗತ್ತಿತ್ತು, ಅದು ಉಪಯೋಗ ಮಾಡ್ಬೇಡ ಚುಪ್ ಅಂದ್ರ ಹೇಳ್ತಾರ ನೋಡಿ, ಕೇಳ್ರಿ ರೇವಣಕರ್ ಸರಿ ಹೇಳಿದ್ರೆ ಚುಪ್ ಅಂದ್ರ ಹೇಳ್ತಾರ. ಮಂದಿ ಬಾಳೆ ಹಚ್ತಾರ, ಶಾಸ್ತ್ರ ತಿಳಿಯುದಿಲ್ಲ ಅವಾಗ, ಅದು ಮಾಡ್ಬೇಡ ಅಂತ ಹೇಳಿದ್ರು ಅವ್ರಿಗೆ. ಇದು ಆಬ್ಸ್ಟಕಲ್ ರೀ, ಸಾಧಕರಿಗೆ ಇದು ಚಲೋ ಅಲ್ಲ, ಇದು ಆಬ್ಸ್ಟಕಲ್ ಆಗ್ತದೆ. ಅದರಿಂದ ನಾವು ಎನ್ಕರೇಜ್ ಮಾಡೋದಿಲ್ಲ. ನೀ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಮುಂದೆ ಐತಿ ಇನ್ನ ಮಜಾ ಐತಿ. Hundreds of siddhis are enumerated in Puranas. In the Bhagavatam and all, knowing the past, knowing the future, knowing the past janma, mind past janma of yours is not existing problem enough. And also capacity to see what is underground, water, divining, what is inside without digging you can see. ನೆಲ ಆಗಿದ್ದನ ಆ ನೆಲದಾಗ ಏನದ ಹೇಳಕ್ ಬರ್ತದಂತ ಪವಾಡಗಳಿಂದ. ಕೌಂಟ್ಲೆಸ್ ಸಿದ್ಧೀಸ್ ಆರ್ ಮೆನ್ಷನ್ಡ್. ಹೇಳಲಿಕ್ಕೆ ಬಾರದಷ್ಟು ಸಿದ್ಧಿಗಳು ಅದಾವಂತ. ಶಾಂಡ್ಯಾಶ್ರಮ ಅಪ್ಪವ್ರು ಹೇಳ್ತಿದ್ರು, ಆ ಪವಾಡಗಳನ್ನ ಸಿದ್ಧಿಗಳನ್ನ ಎಲ್ಲಾ ಗಂಟು ಕಟ್ಟಿ ಮೂಲ್ಯಾಗ ಒಗದೇನಿ ಅಂತ ಬಿಟ್ರು ಒಂದ್ಸಲ. ಆಲ್ ದ ರಿಸಲ್ಟ್ ಆಫ್ ವಾಟ್? ಸಕಾಮ ಸಗುಣ ಈಶ್ವರ ಉಪಾಸನ. ಇದೆಲ್ಲ ಏನಂದ್ರ ಸಕಾಮ ಸಗುಣ ಈಶ್ವರ ಫಲದಿಂದ ಇವೆಲ್ಲ ಸಿದ್ಧಿಗಳಾಗ್ತಾವ. ಇವು ಆಧ್ಯಾತ್ಮಿಕ ಸಾಧನೆ ಮಾಡುವವರಿಗೆ ಇವು ಕುಂಠಿತವನ್ನ ಉಂಟು ಮಾಡ್ತಾವ, ಪ್ರಗತಿಯನ್ನ ಆಗ್ಬಿಡೋದಿಲ್ಲ. ಇನ್ನ ಇಲ್ಲಿ ಅಪ್ರಸ್ತುತ ಐತದು ವಿಷಯ. ಈಗ ಅವರು ಯಾರು ಅಪ್ಪೋಸ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ, ನೋಡ್ತವ್ರಿ. ಅವ್ರು ಹೇಳಿದ್ರೆ ಅವರ ಹೇಳಿದ್ದಕ್ಕೆ ನಾ ಹೇಳ್ತೇನೆ. ಅಂಡ್ then there is another Ishvara Upasanam which comes under Nishkama Saguna Ishvara Upasanam, practice of Saguna Ishvara Upasanam. Upasanam means what? Meditation. Remember, practice this Upasanam not for material benefit but for spiritual benefit. Appor ಬಿಟ್ಬಿಟ್ರು. ಅವ್ರು ಏನಂದ್ರು, ಇನ್ನೊಂದು ಈ ಈಶ್ವರ ಉಪಾಸನೆಯಿಂದ ನಿಷ್ಕಾಮದಿಂದ ಮಾಡ್ರಿ. ನಿಷ್ಕಾಮದಿಂದ ಮಾಡಿದ್ರೆ ನಿಮ್ಗೆ ಏನಾಗ್ತದ, ಅಲ್ಲಿ ಯಾವುದು ಮಟೀರಿಯಲ್ ಬೆನಿಫಿಟ್ ಸಲುವಾಗಿ ಮಾಡ್ಬೇಡ್ರಿ, ಸ್ತ್ರೀ ಪುತ್ರ ಧನ ಕರದ ಸಲುವಾಗಿ ಮಾಡ್ಬೇಡ್ರಿ, ನಿಷ್ಕಾಮದಿಂದ ಮಾಡ್ರಿ, ಆಧ್ಯಾತ್ಮಿಕವಾದ ಪ್ರಗತಿಯನ್ನ ಸಾಧಿಸ್ತೀರಿ ಅಂತ ಹೇಳದ. ಇಲ್ಲಿ ನಡಕ್ಕೆ ಇನ್ನೊಂದು ಹೇಳಕ್ ನಾನು ಇಚ್ಛಾ ಮಾಡ್ತೇನೆ. ನಮ್ಮ ಕುರುಬೂರ್ ಸರ್ ಅಂತಿದ್ರು, ಅವ್ರ ಕಡೆ ಹೋಗಿದ್ದ, ಅವ್ರ ಕಡೆ ಈ ಶಿಷ್ಯರು ಅದಾರಿ, ಅವ್ರ ಮೊನ್ನೆ ದೇಹ ಬಿಟ್ರು. ಅವ್ರ ಶಿಷ್ಯರ ಹತ್ರ ಹೋಗ್ರಿ, ಧಾರವಾಡ ತಾಲೂಕಿನಾಗ 14 ಆಶ್ರಮ ಅದಾವ. ಪ್ರತಿಯೊಂದು ಆಶ್ರಮದಾಗ ಈ ದೆವ್ವ ಬಿಡಿಸೋ ಕೆಲಸ ಮಾಡ್ತಾವ. ಆ ದೆವ್ವಗಳು ಕೂಡ ಎಲ್ಲ ಅರಿತಾವ. ಯಾವ ಇವ ಎದಕ್ ಬಂದಾನೆ ಎಲ್ಲ ಅರಿತಾವ. ಸೂಕ್ಷ್ಮ ಶರೀರಗಳ ಪ್ರವೇಶ ಆಗಿ ಯಾವುದೋ ಒಂದು ಇನ್ನೊಂದು ಶರೀರವನ್ನ ಕೈಗಡ ತಗೊಂಡು ಆ ಶರೀರದ ಪ್ರವೇಶ ಆಗಿ ಮುಂದಾಗುವುದನ್ನು ಹೇಳ್ತಾವ, ಹಿಂದಾಗಿದ್ದನ್ನು ಹೇಳ್ತಾವ. ಇದನ್ನು ಬಹಳ ಮಂದಿ ನಂಬಲಿಕ್ಕಿಲ್ಲ. ಯಾರು ನಂಬುದಿಲ್ಲ, ಆ ದೆವ್ವ ಇಲ್ಲ ಅಂತಿರಲ್ಲ. ನೀವು ಧಾರವಾಡ ತಾಲೂಕಿನಾಗ ಯಾವುದೋ ಒಂದು ಆಶ್ರಮಕ್ಕೆ ಬರ್ರಿ, ಎಲ್ಲ ಅಲ್ಲೇ ನಿಮ್ಗೆ ಕಾಣಬಹುದು. ಇಲ್ಲಿ ಒಂದು ಗಜೇಂದ್ರಗಢದಾಗ ಒಂದು ದೇವಸ್ಥಾನ ಐತಂತ, ಕಾಳೇಶ್ವರ ದೇವಸ್ಥಾನ. ಯಾರೋ ಹೇಳಿದ್ದು ಕೇಳೀನಿ, ಅದು ಎಷ್ಟು ಮಟ್ಟಿಗೆ ಖರೆ ಐತಿ ಸುಳ್ಳು ಗೊತ್ತಿಲ್ಲ. ಆ ಜಾತ್ರೆಗೆ ಅದು ಸುಣ್ಣ ತಾನ ಸಾರಿಸ್ಕೊತೈತಿ ಆ ದೇವತೆ. ಅಲ್ಲೇ ಸುಣ್ಣ ಹಾಕಿ ಇಟ್ಬಿಟ್ಟಿರ್ತಾರ, ಬೆಳಗು ಮುಂಜಾನೆ ತಾನ ಸುಣ್ಣ ಬಳ್ಕೊಂಡಿರ್ತೈತಿ ಆ ದೇವಸ್ಥಾನಕ್ಕೆ. ಕಾಳಭೈರೇಶ್ವರ ದೇವಸ್ಥಾನ ಕೇಳಿರಿ? ಯಾರ ಕೇಳಿದ್ರಿ? ಇದು ಪವಾಡ ರಾತ್ರಿ ಸುಣ್ಣ ಹಾಕಿ ಸಾಕೆ ಸುಣ್ಣ ಹಾಕಿ ನೀರ್ ಹಾಕಿ ಇಟ್ಬಿಟ್ಟು ಮುಂಜಾನೆ ಹೋಗ್ಲಿ ತಾನಾಗ ಹಚ್ಕೊಂಡಿರುತ್ತ ಅಂತ ಹೇಳ್ತಾರೆ ಅಪ್ಪರ. ಹೇಳಿವಿ. ಕಾಳಕಾಳೇಶ್ವರ ದೇವಸ್ಥಾನ ರೀ ಅಪ್ಪರ. ಅದು ಮನುಷ್ಯನು ನಿಂತು ಎಲ್ಲಿ ಹಚ್ಚಕ್ ಬರ್ಲಂತ ಸ್ಥಳದೊಳಗ ಸಹಿತ ಎಲ್ಲಾ ಕಡೆ ಸುಣ್ಣ ಹಚ್ಚಿರ್ತೈತಿ ಅಂತ. ಅದಕ್ಕ ಸ್ವಾಮಿ ಶಿವಾನಂದ್ರು ಅಂತಿದ್ರಂತ, ಆತ್ಮಾನಂದ್ರು ಅಂತಿದ್ರಂತ, ಅವೆಲ್ಲ ಏನಾಗ್ಯಾವು ಗುಡಿ ಗುಂಡಾರಗಳಲ್ಲಿ ಹೋಗಿ ದೆವ್ವಗಳ ಸ್ಥಾನ ಆಗ್ಯಾಬಿಟ್ಟಾವ, ಅವು ದೆವ್ವಗಳಲ್ಲಿ ಪ್ರವೇಶ ಆಗ್ಯಾವ ಅಂತ ಹೇಳ್ತಂದ್ರು. ಕಾಳೇಶ್ವರ ದೇವಸ್ಥಾನ ಇರೋದು ದೇವ್ರೈತೋ ಅದು ಒಂದು ಹಿಂಗ ಸೂಕ್ಷ್ಮ ಶರೀರ ಐತಿ ಅನ್ನುವಂಥದ್ದನ್ನ ಅವರು ಸಂಶಯ ವ್ಯಕ್ತಪಡಿಸಿದ್ದನ್ನ ನಾನು ಕುರುಬರ್ ಸರ್ ಬಾಯಲ್ಲೇ ಕೇಳಿದ್ದೆ.
ಸರ್ ಜ್ಞಾನಿಗಳ್ರಿಪ್ಪ, ಅಗ್ರಿ ಪಕ್ಕ ಜ್ಞಾನಿಗಳು. ಅವ್ರ ಮಾತು ಕತೆ ವಿಚಾರ ಎಲ್ಲ ಈ ನಥಿಂಗ್ ಬಟ್ ರೆಪ್ಲಿಕಾ ಆಫ್ ಸ್ವಾಮಿ ಆತ್ಮಾನಂದ. ಆತ್ಮಾನಂದ ಇಸ್ ನಥಿಂಗ್ ಬಟ್ ರೆಪ್ಲಿಕಾ ಆಫ್ ಸ್ವಾಮಿ ಶಿವಾನಂದ. ಶಿವಾನಂದ್ರ ಮಗನ ಆತ್ಮಾನಂದ. ಗದಗಿನ ಶಿವಾನಂದ್ರ ಮಗನ ಇವ್ರು ಆತ್ಮಾನಂದರು. ಆತ್ಮಾನಂದರಿಂದ 1 to 1 ಶಿಷ್ಯರ ಇವ್ರು ಗುರು. ಯಾರು? ನಮ್ಮ ಸುರೇಂದ್ರನಾಥ್ ಗುರ್ಬರ್ ಸರ್. ಹೌದು ಹೌದು ಹೌದು. ಆದ್ರೆ ಈ ದೇವು ಬಿಡಿಸೋದಕ್ಕೆ ಯಾಕೆ ಬೇನ್ ಹತ್ತಿದ್ರು ನಮ್ತವ್ರು? ಏನ್ ಹಳ್ಳಿಯಾಗ ಅದು ಬಾಳ ಇದ್ದಿತ್ತು, ಅದು ಸಮಸ್ಯೆ ಬಾಳ ಐತಂತ ಏನಾರ ತಗೊಂಡಿರ್ಬೇಕಷ್ಟ. ನಾನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿರಾಶನೂ ಐತಿ. ಯಾಕ ಅದು ಅಧ್ಯಾತ್ಮ ಬಿಟ್ಟು ಇದನ್ನ ಯಾಕೆ ಮಾಡಕತ್ರ ಅನ್ನುವಂಥದ್ದನ್ನು ನನಗ ಅನ್ಸಿತ್ತು. ಅವ್ರ ನನಗೆ ಬೈತಿದ್ರು, ಅಪ್ಪವ್ರು ಇದೊಂದ್ ಬಿಟ್ಟು ಉಳಿದ್ ಹೇಳಿದ್ರೆ ಬಾಳ ಚಲೋ ಇತ್ತಲ್ರಿ ಅಂದೆ ನಾನು. ನೀನ್ ನಂಬುದು ತಗೊಂಡ್ ನಮ್ಮ ಬೈತಿದ್ರು ನಾನು ಗುರುಬರ್ಸದ. ನಮ್ ದೊಡ್ಡಪ್ಪರುಗಳು ಹೇಳ್ಬೇಕಿಲ್ಲ ನಾವು. ಹಳ್ಳಿ ಒಳಗ್ರಿ ಒಂದ್ ಮಗುವಿಗೆ ಏನೋ ಸ್ವಲ್ಪ ಥಂಡಿ ಜ್ವರ ಬಂದಾವಂದ್ರ ಅಲ್ಲಿ ಬರ್ತಿದ್ರು ನೋಡ್ರಿ. ಅವ್ರು ಆಶ್ರಮಕ್ಕೆ ಬರ್ತಿದ್ರು, ದವಾಖಾನೆ ಹೋಗಿದ್ದಿಲ್ಲ ಅವ್ರು. ದೆವ್ವ ಭೂತ ಎಲ್ಲಾ ಸುಳ್ಳು, ಮನುಷ್ಯನ ಕಲ್ಪನೆ ಅಂತ ಹೇಳಿ ಅಂತಾರಲ್ರಿ ಪರ. ಇಲ್ರಿ ಸರ, ಅದ್ ಯಾವ್ದೋ ಒಂದು ನಾಡಿ ಇರ್ತೈತಿ, ಅದ್ರ ಮ್ಯಾಗಿಂದ ಹಂಗ ಕೆಲ್ಸ ಆಕೈತಿ, ಅದು ಎಲ್ಲಾ ಸುಳ್ಳು ಅಂತ ಅಂತಾರ್ರಿ. ಅದಕ್ಕೆ ಅಂತೇನೆ. ಇಲ್ಲ, ಸೂಕ್ಷ್ಮ ಶರೀರ ರೀ. 17 ತತ್ವದ ಏನ್ ಶರೀರ ಅದಲ್ರಿ. ಯಾರು ನಿಮ್ ಕೇಳೋ ಪ್ರಶ್ನೆ ಹೆಸರೇನು? ಹೆರ್ಕಲ್ ಮಾಸ್ತರ್ ಅಂತ ಹೇಳ್ರಿ. ಸರ, ಅದು ಏನ್ ಅದಲ್ರಿ, ಈ 17 ತತ್ವದ ಸೂಕ್ಷ್ಮ ಶರೀರ ಹೇಳಿದ್ದಲ್ಲ ನಾನು. ಪಂಚ ಪ್ರಾಣೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನಸ್ಸು ಮತ್ತು ಬುದ್ಧಿ 17 ತತ್ವದ ಸೂಕ್ಷ್ಮ ಶರೀರ ಇರ್ತದಲ್ಲ. ಆ ಸೂಕ್ಷ್ಮ ಶರೀರ ಈ ಶರೀರ ಬಿಟ್ಟು ಹೋತಂದ್ರೆ ಇದು ಈ ಶರೀರ ಏನಾಗ್ತೈತಿ, ಇದು ಸಾಯ್ತೈತಿ. ಆ ಶರೀರಕ್ಕೆ ಇನ್ನೊಂದು ಜನ್ಮ ಸಿಗದೇ ಇದ್ದಾಗ ಅದು ಅಲ್ಲಿ ಅಡ್ಡಾಡ್ತಿರ್ತೈತಿ, ಹವಾದಂಗ ಅಡ್ಡಾಡ್ತಿರ್ತೈತಿ ಅದು. ಅದಕ್ಕ ಗಾಳಿ ಅಂತಾರ ನಮ್ಮ ಮಂದಿ, ನಮ್ಮ ಹಿರಿಯರು ಗಾಳಿ ಅಂತಾರ. ಗಾಳಿ ಶಕ್ ಆಗೈತಿ ಅಂತಾರಲ್ಲ. ಗಾಳಿ ರೂಪದಾಗ ಈ 17 ತತ್ವದ್ದು ಒಂದು ಶರೀರ ಇರ್ತದ. ಅದು ಏನದ ಆತ್ಮಹತ್ಯೆ ಮಾಡ್ಕೊಂಡಿರ್ತದ. ಅದಕ್ಕ ಮುಂದಿನ ಶರೀರ ಕೊಟ್ಟಿರುದಿಲ್ಲ ಭಗವಂತ. ಅದು ಹಂಗ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತದ. ನಾನು ಇದು ಬಹಳ ಪ್ರಶ್ನೆ ಮಾಡಿದ್ರಿ. ಒಬ್ಬ ಹೆಣ್ಮಗಳು ಲಮಣ್ಯ ದೇವ್ ಬಡ್ಕೊಂಡಿತ್ತಂತ ಅಲ್ಲಿ ಮೇಗೂರಾಗ ಒಂದ್ ಮಂತ್ ಐತಿ ದರ್ಗಾ ಅಂತ ಹೇಳಿ ಅಲ್ಲಿ ಬರ್ತಿದ್ರು ಅವ್ರು. ನೋಡ್ರಿ, ಅದು ಹಿಂದೂ ಹೆಣ್ಮಗಳ ಆಕಿ. ಲಮಾನಿ ದೇವ್ ಬದ್ಕೊಂಡು ಲಮಾನಿ ಭಾಷೆ ಮಾತಾಡ್ತಿದ್ರಿ. ಎಪ್ಪರಿದ್ದಾಗ ಏನು ಗೊತ್ತಾಕಿದ್ದಿಲ್ಲ. ಮತ್ತ ಅವಾಗ ಏನ್ ಮಾಡ್ತಿದ್ಲು ಅಂತಂದ್ರ, ಎಂಥ ಶಕ್ತಿ ಅಂತಂದ್ರ ಇಂತಿಂತ ದೇವ್ನಂತ ಬಡ್ಡಿ ಆ ಮಂಚದ ಮ್ಯಾಗಿಟ್ರು ತಗೊಂಡು ಹೊರಗೆ ಹೋಗಿತಿದ್ಲ ಹೆಣ್ಮಳು ಒಬ್ಬಕ್ಕೆ. ನಾವ್ ಇದನ್ನ ಕಣ್ಮುಟ್ಟ ನೋಡಿವ್ರಿ. ಇದು ಸುಳ್ಳು ಅಂತ ನಾವ್ ಆದಷ್ಟು ಇದ್ವಿ, ತೋರಿಸ್ತಿಂಬ ಅಂತ ಕರ್ಕೊಂಡು ತೋರಿಸಿದ್ರು ಒಬ್ರು ನಮ್ಗ. ಲಮಾನಿ ಭಾಷೆ ಮಾತಾಡ್ತಿದ್ರಿ ಆ ಹೆಣ್ಮಗಳು ಪೂರಾ. ಎತ್ತರ ಇದ್ದಾಗ ಅದು ಏನು ಗೊತ್ತಿಲ್ರಿ ಈಕಿಗೆ. ಈ ಬಡ್ಡಿ ಎತ್ತು ಹೋಗಿದ್ದು ಗೊತ್ತಿಲ್ಲ, ಭಾಷೆನೂ ಗೊತ್ತಿಲ್ಲ. ಅದೇನಾಗ್ತದ, ಇವ್ ಏನ್ ಮನುಷ್ಯ ಇರ್ತಾರಲ್ರಿ, ವೀಕ್ ಇದ್ದವ್ರಿಗೆ ಇವ್ ಸೂಕ್ಷ್ಮ ಶರೀರವನ್ನ ಹತ್ತಿಕ್ಕಿ ಅದು ಅದ್ರಾಗ ಪ್ರವೇಶ ಮಾಡ್ಕೊಂಡ್ ಕುಂತ್ಕೊಂಡಿರ್ತದ್ರಿ. ನಾನಿನ್ನ ಬಿಡಲಾರೆ ಪಿಕ್ಚರ್ನಾಗ ಡೈರೆಕ್ಟ್ ತಗೊಳ ನೋಡ್ರಿ, ಅದು ಸನ್ನಿವೇಶ ತಗೊಳ ನೋಡಿನ್ರಿ. ಮಾಂಸನೇ ಎತ್ತಿ ತಗೋತಿರ್ತೈತಿ, ಕಾರ್ ಎತ್ತಿ ನಿಂತಿರ್ತೈತಿ. ನೋಡಿನ್ರಿ, ನಾನಿನ್ನ ಬಿಡಲಾರೆ ಪ್ರವೇಶ ಆಗಿರ್ತೈತಿ, ಒಂದು ಆಗಿರ್ತೈತಿ. ಅದು ಇದ್ದಾಗನೇ ಇದು ಒಂದು ಒಳಗ್ ಪ್ರವೇಶ ಆಗ್ತೈತಿ, ಇನ್ನೊಂದು ಸೂಕ್ಷ್ಮ ಶರೀರ ಪ್ರವೇಶ ಆಗ್ತದೆ. ಅದನ್ನ ಹತ್ತಿಕ್ಕಿ ಇದು ತನ್ನ ಆಟ ನಡೆಸ್ತದ. ತನ್ನ ಭೋಗವನ್ನ ಮುಗಿಸ್ಕೊಂಡು ಹೋಗ್ಬಿಡ್ತದೆ. ಉಣ್ಣೋದೇನೈತಿ ಉಣ್ತದ, ತಿಂತದ, ಮತ್ ಹೋಗ್ಬಿಡ್ತದೆ. ಸುಳ್ಳು ಅನ್ನುವಂಗಿಲ್ಲ ಅವ್ ಗ್ರಾಹಕರ. ಸುಳ್ಳು ಅನ್ನೋಂಗಿಲ್ಲ. ಆ ಸುಳ್ಳು ಅನ್ನೋರು ಪುಣ್ಯವಂತರ ಅಂತಿಲ್ಲ, ಯಾಕಂದ್ರೆ ಅವ್ರಿಗೆ ಅಂತ ಅನುಭವ ಆಗಿಲ್ಲ. ಸುಳ್ಳು ಅಂತ ವಾದಿಸಿ ಸಾಕಾಗಿಂದ ಹಿಕ್ಕಟ್ಟು ಒಬ್ರು ನನ್ ಕರ್ಕೊಂಡು ತೋರ್ಸಿದ್ರಿ ಅಲ್ಲಿ, ಬಾರಿ ಸುಳ್ಳು ಅಂತೇಳಿ. ನಿಮ್ ಕರೆ ಆಗಿರ್ಬೇಕಪ್ಪ, ನನ್ ಸುಳ್ಳು ಅನ್ಕೊಂತಾನ ಬಂದಿನ್ರಿ ನಾನು. ಶಿವಾನಂದ್ರ ಪುರಾಣದೊಳಗೆ ಹೆಬ್ಬಳ್ಳಿ ಹನುಮಂತ ಗಿಡದಾಗ ಕುಂತಿದ್ನ ಅಂತ ಹೇಳ್ತಾರಲ್ರಿ, ಗಿಡದ ಮೂತಂತ. ನೀವ್ ಹೋಗ್ಬೇಕಾದ್ರೆ ಒಂದ್ ಏನಾರ ನಮ್ಗ ಗುರು ಕೊಟ್ಟು ಹೋಗಂದ್ರ ಗಿಡ ಲಟ್ ಮುರಿದಿತ್ತಂತ. ಹೌದಂತ್ರಿ ಅಪ್ಪ, ಶಿವಾನಂದ್ರ ಪುರಾಣ ಪ್ರವಚನಕ್ಕಿಂತ ಮೊದಲು ಎಲ್ಲಾ ಕಸ ರಂಗೋಲಿ ಹಾಕ್ತಿದ್ದಂತ. ಅಲ್ರಿ ಅಪ್ಪರ, ಇಲ್ಲೇ ಬೆಟಗೇರಿ ಆಗ್ರಿ, ಬೆಟಗೇರಿ ಅಪ್ಪ ಒಬ್ರು ಇದ್ರಂತವ್ರು ಎಲ್ಲ ಕೆಲಸ ಮಾಡಿಸ್ತಿದ್ರಂತ್ರಿ ಇಲ್ಲೇ. ಚಲಬಸಪ್ಪ ಅಂತ ಹೇಳಿ ಬೆಟಗೇರಿಗೆ ಇದ್ರಂತ್ರಿ, ಯಾತಾಳಿ ಚಲಬಸಪ್ಪ ಅಂತ ಹೇಳಿ. ದೇವನಿಂದ ಎಲ್ಲಾ ಕೆಲಸ ಮಾಡಿಸ್ತಿದ್ರಂತ್ರಿ. ಅವ್ರು ನೇಸ್ತಿದ್ರಂತ್ರಿ, ನೇಕಾರ ಅಂತ್ರಿ, ಅವ್ರು ನೇಸ್ತಿದ್ರಂತ. ಯಾತಾಳಿ ಚನ್ನಬಸಪ್ಪ ಅಂತ ಹೇಳಿ ಇಲ್ಲೇ ಬೆಟಗೇರಿಗೆ ಇದ್ರಂತ ಅಂತಾರ್ರಿ. ಅಂದಿದ್ ಕೇಳಿವ್ ನಾವ್ ಅಷ್ಟ ರೀ. ಆಯ್ತು, ದೇವದ ವಿಷಯ ಕೂತ್ರ ಬೆಳಗಾಕತ್ತಿದ ವಿಷಯ. ಮುಂದ್ ವಿಷಯ ಹೇಳ್ರಿ. ದೇವದ ವಿಷಯನ ಬೇಡ ನಮ್ಗ. ನಮ್ ದೇವ್ ನಮ್ಗೆ ಹೇಳ್ದೈತಿ, ಆ ದೇವ ಬಿಡ್ತ್ರಿ. ಮುಂದಿನ ವಿಷಯವನ್ನ ನಾಳೆ ನೋಡೋಣ. ನನಗೆ ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಅಯ್ಯೋ, ನಮ್ಗ್ ಬಡ್ಕೊಂಡು ದೇವ ಬಿಡಿಸಲಾರ್ದ ಇದ ದೇವದಾಗ ಮುಗಿಸಿದ್ರಲ್ಲ ಮತ್ತೆ.